ನಮಸ್ಕಾರ. ಕ್ಯಾಬಿನೆಟ್ ಕ್ರಾಂತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಎಸ್, ಯಾವಾಗ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಅಂದ್ರೆ ಈಗ 2.5 ವರ್ಷ ಆಗ್ತಾ ಬಂತು. ಕಾಂಗ್ರೆಸ್ ಹೊಸದಾಗಿ ಅಧಿಕಾರಕ್ಕೆ ಅಂತ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಭರವಸೆಯನ್ನ ಕೊಟ್ಟಿರುತ್ತೆ. ಹಿರಿಯ ನಾಯಕರುಗಳಿಗೆ, ಜೊತೆಗೆ ಯಾರ್ಯಾರು ಹೊಸಬರಿಗೆ ಆಸೆ ಇದೆ ಅವರಿಗೆ ಸಚಿವ ಸಂಪುಟ ರಚನೆ ಆಗುವಾಗ ಒಂದು ಅವಕಾಶವನ್ನ ಕೊಡ್ತೀವಿ, ಅಥವಾ 2.5 ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಆಗುವಂತ ಸಂದರ್ಭದಲ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಅಲ್ಲ, ಇನ್ನೇನು 3 ವರ್ಷ ಆಗ್ತಾ ಬಂತು. ಆದ್ರೂ ಕೂಡ ಹೈಕಮಾಂಡಿನ ಮೀನಾಮೇಷ ಎಣಿಸ್ತಾ ಇದೆ. ನಾ ಕೊಡೆ ನೀ ಬಿಡೆ ಅನ್ನುವಂಥದ್ದು ಮುಂದುವರಿತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಎಲ್ಲೋ ಒಂದ್ ಕಡೆ ಆಡಳಿತ ಅಥವಾ ಅಭಿವೃದ್ಧಿ ಅನ್ನುವಂತ ವಿಷಯವನ್ನ ಕಾಂಗ್ರೆಸ್ ಸರ್ಕಾರ ಅಥವಾ ಹೈಕಮಾಂಡ್ ಆಗಿರಬಹುದು, ಇನ್ನ ಪಂಚರಾಜ್ಯ ಎಲೆಕ್ಷನ್ ಬೇರೆ ಹತ್ರ ಬಂತು, ಎಕ್ಸ್ಟ್ರಾ ತಲೆನೋವನ್ನ ಹೈಕಮಾಂಡ್ಗೆ ಕೊಡೋದಕ್ಕೆ ಶಾಸಕರುಗಳು ಮುಂದಾಗ್ತಾ ಇದ್ದಾರಾ? ಅದೊಂದ್ ಕಡೆ ಆದ್ರೆ ಜನತೆ ಸಮಸ್ಯೆ ಅಂತ ಹೇಳ್ಕೊಂಡು ಹೋಗುವಂತವ್ರಿಗೆ ಕಾರ್ಯಕರ್ತರುಗಳು ಕೈಗೆಟಕ್ತಾ ಇಲ್ವಲ್ಲಪ್ಪ ಅನ್ನುವಂತ ಜನರು ಪರದಾಡ್ತಾ ಇದ್ದಾರೆ. ಯಾರು ಈಗ ಜನರ ಸಮಸ್ಯೆಗೆ ಬಗೆಹರಿಸಿಕೊಂಡು ಹೋಗುವಂಥದ್ದು ಸಮಸ್ಯೆಗಳನ್ನ ಅನ್ನುವಂಥ ಪ್ರಶ್ನೆ ಜನತೆಯ ಮಟ್ಟದಲ್ಲಿ ಮೂಡ್ತಾ ಇದೆ. ಇದೇ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಎಸ್, ಇದೇ ಈ ಕ್ಷಣದ ವಿಶೇಷ ಚರ್ಚಾ ಕಾರ್ಯಕ್ರಮ ಕ್ಯಾಬಿನೆಟ್ ಕ್ರಾಂತಿ. ಎರಡೂವರೆ ವರ್ಷ ಆಗ್ತಾ ಬಂತು. ಇಷ್ಟು ದಿನ ಅಥವಾ ಇಷ್ಟು ವರ್ಷ ಕಾದಿದ್ದಾಯ್ತು, ಇನ್ ನಮ್ ಕೈಲಿ ಕಾಯಕ್ಕಾಗೋದಿಲ್ಲ ಅಂತ ಈಗಾಗಲೇ ದೆಹಲಿಗೆ ಹೋಗಾಗಿದೆ. ಯಾರ್ಯಾರು ಆಕಾಂಕ್ಷಿಗಳಿದ್ರು ಶಾಸಕರಿಗೂ ಹೋಗಿದ್ದಾಗಿದೆ. ಈಗ ಒಂದ್ ಕಡೆ ಸಿಎಂ, ಡಿಸಿಎಂ ಜೊತೆಗೆ ಕೆಲವೊಂದಷ್ಟು ನಾಯಕರುಗಳು ಹೇಳ್ತಾ ಇರುವಂತದ್ದು, ಈ ಆಸೆ ಇರುವಂತದ್ದು ತಪ್ಪೇನಿಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಆದ್ರೆ ಹೈಕಮಾಂಡ್ ಯಾವಾಗ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದೇ ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಎಸ್, ಇದೇ ವಿಚಾರವಾಗಿ ನಾಯಕರುಗಳು ಏನೇನೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಕೊಂಡು ಬಂದಿದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. ಸಫಲ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ಒತ್ತಾಯ ಮಾಡಿದ್ರೆ ಮಾಡಲಿ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು, ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನ್ ಮಾಡ್ತದೆ ಅಂತ ಗೊತ್ತಿಲ್ಲ. ಎಲ್ಲ ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ತರ ನೀವು ಹೇಳಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಎಲ್ಲರೂ ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ, ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ, ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. 23 ಜನ ಈಗ ಸದ್ಯಕ್ಕೆ ಬಂದಿದ್ದಾರೆ. ಇನ್ನೊಂದು 6-7 ಜನ ಬರೋ ಚಾನ್ಸಸ್ ಇದೆ. ಇವತ್ತಿನ ಖರ್ಗೆ ಸಾಹೇಬರು ಮಧ್ಯಾಹ್ನ 2:30 ಫ್ಲೈಟ್ ಇಂದ ಬೆಂಗಳೂರಿಂದ ಡೆಲ್ಲಿ ಬರ್ತಾ ಇದ್ದಾರೆ. ಸಾಯಂಕಾಲ ನಾವು 6 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. 26 ಜನ ಖರ್ಗೆ ಸಾಹೇಬರು ಮೀಟ್ ಮಾಡಿ ಮೆಮೊರಲ್ ಸಬ್ಮಿಟ್ ಮಾಡಿ ನಾವು ಬರ್ತೀವಿ. ಆಮೇಲೆ ಬೇಡ್ಕೊಂಬರೋದು ಊರಾಗಿರುತ್ತೆ. 16th 17th 15th ಬರ್ತಾರಂತೆ. ಅದಕ್ಕೆ ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ, ಬೆಂಗಳೂರಿಗೆ ಹೋಗಲ್ಲ. ಎಲ್ಲ ಇಲ್ಲೇ ಇಟ್ಟು 30 ಜನ ಹತ್ರ ಇಲ್ಲೇ ಇದ್ದು ಇದೆಲ್ಲ ಬಿಲ್ ಮಾಡ್ಕೊಂಡು 17th ಅದು 18th ಮತ್ತು ಭೇಟಿ ಮಾಡಿದ್ರೆ ವಾಪಸ್ ಮೆಮೊರಂಡಮ್ ಸಿದ್ಧ ಮಾಡಿದ್ರೆ ಏನಿದೆ ಅಂದ್ರೆ ಏನಿಲ್ಲ, ನಮ್ಗೆಲ್ಲ 3 ಗೆದ್ದಿದ್ದೀವಿ. ಎಸ್, ಇದು ನಮ್ಮ ನಾಯಕರುಗಳು ಹೇಳ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಈಗ ನಾವು ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಮೊದಲನೇದಾಗಿ ಅತಿಥಿಗಳನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಬಿಜೆಪಿ ವಕ್ತಾರರಾಗಿ ದಿಲೀಪ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದುವರೆದಂತೆ ಕಾಂಗ್ರೆಸ್ ವಕ್ತಾರರಾಗಿ ಸ್ವಾತಿ ಚಂದ್ರಶೇಖರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮ್ಯಾಮ್, ವೆಲ್ಕಮ್. ಎಸ್, ನಾನು ಸ್ವಾತಿ ಚಂದ್ರಶೇಖರ್ ಅವರನ್ನೇ ಮೊದಲನೇದಾಗಿ ಪ್ರಶ್ನೆ ಕೇಳ್ತೀನಿ. ಎಸ್, ಶಾಸಕರಿಗಾಗಲೇ ಹಸೆ ಇಟ್ಕೊಂಡು ಹೋಗಿದ್ದಾಗಿದೆ. ಯಾಕೆ ಡಿಲೇ ಆಗ್ತಾ ಇದೆ ಹೈಕಮಾಂಡ್ ಇಂದ? ಜೊತೆಗೆ ಹೈಕಮಾಂಡ್ಗೆ ಇವಾಗ ಪಂಚರಾಜ್ಯ ಎಲೆಕ್ಷನ್ ಒಂದು ತಲೆನೋವು, ಇದೊಂದು ತಲೆನೋವು. ಈಗ ತಾನೇ ಬೈ ಎಲೆಕ್ಷನ್ ಮುಗೀತು, ಈಗ ಮತ್ತೊಮ್ಮೆ ಶುರುವಾಗಿದ್ದಂಥದ್ದು ಶಾಸಕರ ಹಪಾಹಪಿ. ಸೊ ಯಾಕೆ ಡಿಲೇ ಆಗ್ತಿದೆ ಅಂತ? 2-3 ವಿಚಾರಗಳನ್ನ ತಾವು ತಮ್ಮ ಶುರುವಿನಿಂದ ಮೆನ್ಷನ್ ಮಾಡಿದ್ರಿ.
ಕ್ಲಾರಿಟಿ ಕೊಟ್ಟ Okay, okay, sure. ಪ್ರಶ್ನೆ ಉತ್ತರ ಕೊಡ್ತಾರೆ. ಹಪಾಹಪಿ ಅಂತ ಹೇಳ್ತಾರೆ. ಹಪಾಹಪಿ ಅನ್ನೋ ಪದವನ್ನ ನಾವು ಆಚೆ ಇಟ್ಟು ಬಂದಾಗ ಯಾರೇ ಒಬ್ಬ ಶಾಸಕ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಗೆ ಅವಕಾಶ ಇದ್ದಲ್ಲಿ ಅದನ್ನ ಹೋಗಿ ಕೇಳುವಂಥದ್ದು ಹಪಾಹಪಿ ಅಂತ ಕಂಡಿದಾಗ ಅದು ಅವರ ಹಕ್ಕು. ಅದು ಮೊದಲನೇ ವಿಚಾರ. ಅಂಡ್ ಎರಡನೇ ವಿಚಾರ ತಾವು ಶುರುವಿನಲ್ಲಿ ಮೆನ್ಷನ್ ಮಾಡ್ತೀರಿ, ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಶಾಸಕರಿಗೂ ಒಂದು ಭರವಸೆಯನ್ನ ಕೊಟ್ಟಿತ್ತು, 2 ವರ್ಷದ ನಂತರ ಬದಲಾವಣೆ ಆಗುತ್ತೆ, 2.5 ವರ್ಷದ ನಂತರ ಬದಲಾವಣೆ ಆಗುತ್ತೆ ಅಂತ. ಅದು ರಾಜ್ ನ್ಯೂಸ್ಗೆ ಹೇಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ತು ನನಗೆ ಗೊತ್ತಿಲ್ಲ. ಆ ರೀತಿ ಸಿಕ್ಕಿದ್ದೇ ಆಗಿದ್ದಲ್ಲಿ ನಮಗೂ ಕೂಡ ಕೊಡಿ, ನಮಗೂ ಕೂಡ ಹೇಳಿ, ಯಾರು ಹೇಳಿದ್ರು, ಯಾರು ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ಇದು ಉಲ್ಲೇಖ ಆಯಿತು ಅನ್ನೋದನ್ನ ತಾವು ವಿವರಿಸಿದ್ರೆ ನಾನು ಕೂಡ ಅರ್ಥ ಮಾತಾಡಿಸ್ತೀನಿ. ಆಡಿಯೋ ಪ್ರಾಬ್ಲಮ್ ಆಗಿದೆ ಮ್ಯಾಮ್, ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ಆಮೇಲೆ ನನ್ಗೊಬ್ಳಿಗೆ ಕೇಳಿಸಿದ್ರೆ ಸಾಲದು, ಜನಗೂ ಕೇಳಿಸ್ಬೇಕಲ್ವಾ? ಎಸ್ ದಿಲೀಪ್ ಅವರೇ, ಯಾಕೆ ಡಿಲೇ ಆಗ್ತಿರಬಹುದು ಅಂತ ಪ್ರಾಬ್ಲಮ್ ಆಗಿದೆ ಅಥವಾ ನನ್ನ ಉತ್ತರನ ತಾವು ಸಹಿಸ್ಕೊಳ್ಳಕ್ಕಾಗ್ತೀರಾ? ತಾವು ಲೈವ್ ಅಪ್ಲೋಡ್ ಆಗುತ್ತಲ್ಲ ಮ್ಯಾಮ್, ಅವಾಗ ಚೆಕ್ ಮಾಡ್ಕೊಳ್ಳಿ. ಆಡಿಯೋ ಪ್ರಾಬ್ಲಮ್ ಇದ್ರೆ ಟೆಕ್ನಿಕಲಿ ನೀವು ಅದನ್ನ ಕರೆಕ್ಷನ್ ಮಾಡ್ಕೋಬೇಕು. ಅದನ್ನ ಮಾಡ್ಬೇಕಲ್ವಾ, ಸಮಯ ಬೇಕಲ್ವಾ ಮಾತು ನಿಲ್ಸೋಂತದ್ದಲ್ಲ, ಬಹಳ ಸ್ಪಷ್ಟ. ಮ್ಯಾಮ್ ಆಯ್ತು, ಓಕೆ, ನಾನು ಒಬ್ಳೆ ಕೇಳಿಸ್ಕೋತೀನಿ ಅಷ್ಟೇ, ಜನಕ್ಕೆ ಉತ್ತರ ಸಿಗೋದು. ಯಾ ದಟ್ಸ್ ಫೈನ್. ಓಕೆ ಓಕೆ. ಸೊ ಇದಾದ ನಂತರದಲ್ಲಿ ತಾವು ಮೆನ್ಷನ್ ಮಾಡಿದಂಥದ್ದು ಹೈಕಮಾಂಡ್ಗೆ ಈಗಾಗಲೇ ಪಂಚರಾಜ್ಯ ಚುನಾವಣೆಯ ತಲೆನೋವಿರುವಂಥದ್ದು, ಕರ್ನಾಟಕ ರಾಜ್ಯದ ಶಾಸಕರು ಕೂಡ ಹೋಗಿ ಕೂತಿದ್ದಾರೆ, ಅದೊಂದು ತಲೆನೋವು ಶುರು ಆಗ್ಬಿಡುತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ. ಕರ್ನಾಟಕದ ಶಾಸಕರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ರೆ ಬಹಳ ಸ್ಪಷ್ಟವಾಗಿ, ನಾನು ಆಡಿಯೋ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಸೊ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಹೇಳಿರುವಂತದ್ದು, ಹೋಗಿ ಕೇಳುವಂತದ್ದು ತಪ್ಪಲ್ಲ, ಹೋಗಿದ್ದಾರೆ. ಅಂಡ್ ಯಾಕೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. 16, 17, 18 ಆಲ್ರೆಡಿ ಒಂದು ಸ್ಪೆಷಲ್ ಸೆಷನ್ ನ ಮಹಿಳಾ ಮೀಸಲಾತಿ ಕುರಿತಾಗಿ ಕೇಂದ್ರ ಸರ್ಕಾರ ಕರೆದಿರೋ ಕಾರಣ ಹೋಗಿದ್ದಾರೆ ಅನ್ನುವಂಥದ್ದು ಅನ್ನಿಸ್ತಾ ಇದೆ ಸದ್ಯಕ್ಕೆ. ಸೊ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರೋದ್ರಲ್ಲಿ ತಪ್ಪೇನಿಲ್ಲ, ಹೋಗಿ ಬರ್ಲಿ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಓಕೆ ಸರ್. ದಿಲೀಪ್ ಸರ್, ಈಗ ಅಂದ್ರೆ ಜನರ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಈಗಾಗಲೇ ಎಷ್ಟೋ ಕಡೆ ಬರಗಾಲ ಶುರುವಾಗ್ಬಿಟ್ಟಿದೆ, ಕಾರ್ಯಕರ್ತರುಗಳು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಜನ. ಇದ್ರ ಮಧ್ಯೆ ಈ ರಾಜಕೀಯ ಕಿತಾಟಗಳಾಗಿರ್ಬಹುದು ಅಥವಾ ಗೊಂದಲಗಳಾಗಿರ್ಬಹುದು, ಕೆಲವೊಂದ್ ಕಡೆ ಜನಕ್ಕೆ ಇನ್ನ ಆಡಳಿತ ವೀಕ್ ಆಗ್ತಿದ್ಯೇನಪ್ಪ ಅಂತ ಅನ್ಸಕ್ ಶುರುವಾಗಿದ್ಯಾ ಅಂತ. ಅಲ್ಲ, ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರವನ್ನ ಜನರು ಆಲ್ರೆಡಿ ಅದ್ರ ಬಗ್ಗೆ ಅಸಮಾಧಾನ ಆಗ್ಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಆಡಳಿತ ಯಾವ ರೀತಿ ಮಾಡ್ತಾ ಇದೆ, ಅಭಿವೃದ್ಧಿ ಶೂನ್ಯ, ಬೆಲೆ ಏರಿಕೆ, ಇವತ್ತಿವ್ರ ಕಿತ್ತಾಟಗಳು, ಬೀದಿ ಬೀದಿ ಕಿತ್ತಾಟಗಳು ನಡೀತಾ ಇದ್ದಾವೆ. ಹೌದು, ಇವತ್ತೊಂದು 30-40 ಜನ ಹೋಗಿದ್ದಾರೆ. ಇದಕ್ಕಿಂತ ಮುಂಚೆನೂ ಸ್ವಲ್ಪ ಜನ ಹೋಗಿದ್ರು. ಇದೇ ಪ್ರದೀಪ್ ಈಶ್ವರ್, ನಯನಾ ಮೋಟಮ್ಮ ಅವರ ಒಂದು ಗ್ರೂಪ್ ಎಲ್ಲ ಸೇರ್ಕೊಂಡು ಹೋಗಿದ್ರು. ಅದು ಕ್ಲಿಯರ್ ಆಗಿ ಗೊತ್ತಾಯ್ತಾ ಇತ್ತು. ಇದೊಂದು ಡಿ ಕೆ ಶಿವಕುಮಾರ್ ಅವರ ಟೀಮ್ ಒಂದು 30 ಜನ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ಒಂದು ಫೈಟ್, ಅಲ್ಲೊಂದೇನೋ ಪ್ರೆಷರ್ ಹಾಕೋ ಥರ ಮಾಡ್ತಿದ್ದಾರೆ ಅಂತ ಒಂದು ಅನಿಸ್ತಾ ಇತ್ತು. ಆಗ ಇದೇ ರೀತಿ ಚರ್ಚೆ ನಡೀತಾ ಇತ್ತು. ಅವಾಗ ಡಿ ಕೆ ಶಿವಕುಮಾರ್ ಅವ್ರ ಪರ ಮಾತಾಡಿದ್ರು, ಹೋಗ್ಲಿ ಬಿಡ್ರಿ, ಅದು ಅವ್ರ ಹಕ್ಕು, ಅವ್ರು ಯಾರು ಕೇಳೋದೇನು ತಪ್ಪೇನಿಲ್ವಲ್ಲ, ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಕೇಳಿ ಬಿಡಿ ಅಂತಲ್ಲ. ಎಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ 30 ಜನ. ಒಂದು ನಿಮಿಷ ಆಮೇಲೆ ನೋಡಿ, ನಾನು ಫಸ್ಟ್ ರಿಯಾಕ್ಷನ್ ನೀವು ಅದನ್ನ ಸಮಾಧಾನವಾಗಿ ಕೇಳಿಸ್ಕೊಂಡು ಆಮೇಲೆ ಡಿಬೇಟ್ ಮಾಡೋಣ. ಅವಾಗ 30 ಜನ ಶಾಸಕರು ಹೋದಾಗ ಹೊಸ ಎಮ್ ಎಲ್ ಎಗಳು ಹೋಗ್ಲಿ ಬಿಡ್ರಿ, ಅವ್ರಕ್ಕೂ ಹೋದ್ರಿ ತಪ್ಪೇನು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಬಂದು ಮೀಡಿಯಾ ಮುಂದೆ ಹೇಳಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ಹೋಗಿರ್ತಕ್ಕಂಥ ಎಮ್ ಎಲ್ ಎ ಅವರು ಹೋಗ್ಲಿ, ಆದ್ರೆ ಏನಾದ್ರೂ ಸರ್ಕಾರದ ವಿರುದ್ಧ ಏನಾದ್ರೂ ಮಾತಾಡಿದ್ರೆ, ಮತ್ತೊಂದು ಮಾತಾಡಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಮೀಡಿಯಾ ಮುಖಾಂತರ ಅದೊಂದು ಡಾಕ್ಯುಮೆಂಟ್ ಏನ್ ಮಾಡೋಣ, ತಪ್ಪು ಸಂದೇಶ ಕೊಟ್ಟಿದ್ದೀನಿ, ಬರ್ದಿಟ್ಕೊಳ್ಳಿ, ಉತ್ತರ ಕೊಡಿ. ತಾವು ಕೂಡ ಉತ್ತರ ಕೊಡ್ಬೋದು ಅವಾಗ. ತಪ್ಪು ಸಂದೇಶ ಮಾಡ್ಬೋದು, ನೀವು ಉತ್ತರ ಕೊಡಿ, ಆಮೇಲೆ ಬರ್ದಿಟ್ಕೊಳ್ಳಿ. ಮುಖ್ಯಮಂತ್ರಿಗಳ ಮೇಲೆ ಮಾಡೋದಾದ್ರೆ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ ಅಷ್ಟೇ. ಗುಡ್ ಡೆಕೋರಮ್ ಮೇಡಮ್ ಇದು. ನಾನು ನೋಡಿ ಫಸ್ಟ್ ರಿಯಾಕ್ಷನ್ ಆದ್ರೂ ಮಾತಾಡ್ಲಿಕ್ಕೆ ಬಿಡಬೇಕು. ನಾವೆಲ್ಲ ಮೆಚೂರ್ಡ್ ಸ್ಪೋಕ್ಸ್ ಪರ್ಸನ್ ಅಂತ ಅನ್ಕೊಳ್ಳೋಣ ನಾವೆಲ್ಲರೂ. ಮೆಚೂರ್ಡ್ ಸ್ಪೋಕ್ಸ್ ಪರ್ಸನ್ ಅಂತ ಅನ್ಕೊಂಡೆ ಹೇಳ್ತಾರೆ. ಫಸ್ಟ್ ಟೈಮ್ ನೀವು ಫಸ್ಟ್ ರಿಯಾಕ್ಷನ್ ಗೆ ಒಬ್ರು ಮೆಚೂರ್ಡ್ ಸ್ಪೋಕ್ಸ್ ಪರ್ಸನ್ ಫಸ್ಟ್ ರಿಯಾಕ್ಷನ್ ಗೆ
ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಉಪಮುಖ್ಯಮಂತ್ರಿಗಳ ಮೇಲಾಗ್ಲಿ ಆಮೇಲೆ ಉತ್ತರ ಕೊಡಿ ಮೇಡಮ್, ಆಮೇಲೆ ಉತ್ತರ ಕೊಡಿ. ಅನಾವಶ್ಯಕ ಆರೋಪ ಮಾಡೋ ಹಾಗಿಲ್ಲ. ಮೇಡಮ್, ಇಲ್ಲ 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 ತಾವು ಮಾತಾಡ್ತೀರಾ ಒಪ್ಕೊಳ್ಳೋದಿಲ್ಲ. ನಮ್ಮ ಮೆಚುರಿಟಿಯನ್ನ ತಾವು facts ಅಲ್ಲಿ ತೋರಿಸ್ಬೇಕು. ಸುಳ್ಳು ಹೇಳೋದ್ರಲ್ಲ. ಮೆಚುರಿಟಿಯನ್ನ facts ಅಲ್ಲಿ ತೋರಿಸ್ಬೇಕು. ಸುಳ್ಳು ಹೇಳೋದ್ರಲ್ಲ. ನೀವು ಮಾತಾಡಬೇಕಾದ್ರೆ ನನಗೆ ಈ ರೀತಿ ಡಿಸ್ಕಸ್ ಮಾಡಿದ್ರೆ ಬರುತ್ತೆ. ಬಹಳ ಸ್ಪಷ್ಟ. ಸರ್ ಕಂಟಿನ್ಯೂ ಮಾಡಿ ನೀವು. ನೋಡಿ, ಇದೇ ರೀತಿ ಇವತ್ತು ಹೋಗಿರ್ತಕ್ಕಂಥ ಒಂದು ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬಂದು ಮೀಡಿಯಾದಲ್ಲಿ ಒಂಥರ ಅವ್ರ ಮೇಲೆ ಏನೋ ಒಂಥರ ದಬ್ಬಾಳಿಕೆ ತರ ಮಾತನಾಡ್ತಾ ಇದ್ದಾರೆ. ಅರೆ ಇದ್ಯಾಕೆ ಇದೊಂದು ನ್ಯಾಯ, ಡಬಲ್ ನ್ಯಾಯ? ಸಿದ್ದರಾಮಯ್ಯನವ್ರ ಗುಂಪು ಹೋದ್ರೆ ಅವ್ರ ಮೇಲೆ ಒಂಥರ ಮಾತಾಡೋದು, ಇವ್ರ ಗುಂಪು ಹೋದ್ರೆ ಒಂಥರ, ಇದೊಂಥರ ಹೆಂಗೆ ಅಂದ್ರೆ ಅವ್ರ ಪರವಾಗಿ ಹೋದವ್ರಿಗೆ ಒಂಥರ ಸಪೋರ್ಟ್ ಮಾಡೋದು, ಸಿದ್ದರಾಮಯ್ಯನವ್ರ ಗುಂಪು ಹೋದಾಗ ಇನ್ನೊಂಥರ ಅವ್ರ ವಿರುದ್ಧ ಮಾತಾಡ್ತಕ್ಕಂಥದ್ದು ನಡೀತಾ ಇದೆ. ಮೇಡಮ್, ಇಸ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಟ್ಸ್ ಅ ಫೈಟ್ ಬಿಟ್ವೀನ್ ಟೂ ಗ್ಯಾಂಗ್, ಡಿ ಕೆ ಶಿವಕುಮಾರ್ ಅವ್ರ ಗ್ಯಾಂಗ್ ಅಂಡ್ ಸಿದ್ದರಾಮಯ್ಯನವ್ರ ಗ್ಯಾಂಗ್ ಗ್ರೂಪ್ಸ್. ಈ ಎರಡು ಗ್ರೂಪ್ಸ್ಗಳು ಇವತ್ತು ಫೈಟ್ ನಡೀತಾ ಇದೆ. ಈಗ ಸಿದ್ದರಾಮಯ್ಯನವರು ಈಗ ಏನಾದ್ರು ಮಾಡಿ ಕುರ್ಚಿ ಉಳಿಸ್ಕೋಬೇಕು ಅಂತ ಹೇಳಿ ಅವರ ಅಪತಪಿ ಬಿದ್ದಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರು ಮಾಡಿ ಕುರ್ಚಿ ಕಿತ್ಕೊಬೇಕು ಅನ್ನೋ ಒಂದು ಕಾಳಗ, ಈ ಕಾಳಗ ನಡೀತಾ ಇದೆ ಇವತ್ತು. ಈ ಕಾಳಗದಲ್ಲಿ ಇದೊಂದು ಆಟ ಅಷ್ಟೇ, ಇದೊಂದು ಪಾನ್ ಮೂವ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಯಾಕೆ ಪಾನ್ ಮೂವ್ ಮಾಡಿದ್ರು ಅಂತ ಹೇಳ್ತೀನಿ ಕೇಳಿ. ದಾವಣಗೆರೆ ಚುನಾವಣೆ ಅಲ್ಪಸಂಖ್ಯಾತರ ಗಲಾಟೆ ಇವತ್ತು ಕೇವಲ ಮೀಡಿಯಾಕ್ಕೆ ಸೇರ್ಕೊಂಡಿಲ್ಲ, ಇಡೀ ಜಗತ್ ಜಾಹೀರ್ ಆಗೋಗಿದೆ. ಜಮೀರ್ ಅಹಮದ್ ಅವರು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ, ರಿಜ್ವಾನ್ ರಶೀದ್ ಅವರು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ, ಅಬ್ದುಲ್ ಜಬ್ಬೀರ್ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ, ಆಮೇಲೆ ಜಬ್ಬರ್ ಅದ್ರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ಅವರ ಒಂದು ಕಾರ್ಯದರ್ಶಿ ಅವರು ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳಿದ್ದಂತೆ. ಚುನಾವಣೆ ಆದ್ಮೇಲೆ ಸ್ವತಃ ಜಮೀರ್ ಅಹಮದ್ ಅವ್ರಿಗೂ ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೂಚನೆ ಬಂದಿದೆ ಅಂತ ಚರ್ಚೆ ನಡೀತಾ ಇದೆ ಮೀಡಿಯಾದಲ್ಲಿ. ಆದ್ರೆ ಇವತ್ತು ನಿಮಿಷ ಆಮೇಲೆ ಮಾತಾಡಿ, ಆಮೇಲೆ ಉತ್ತರ ಕೊಡಿ, ಎಲ್ಲದಕ್ಕೂ ಉತ್ತರ ಕೊಡಿ, ರಾಜೀನಾಮೆ ಕೊಟ್ಟಿಲ್ಲ, ಜಮೀರ್ ಅವರು ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಕೇಳಿಲ್ಲ. ತಪ್ಪು ಸಂದೇಶ ರವಾನಿಸ್ಬೇಡಿ. ನೀವು ತಪ್ಪು ಸಂದೇಶ ಕೊಡದೇ ಇದ್ರೆ ನಾನು ಮಾತಾಡೋದಿಲ್ಲ. ಮಧ್ಯ ದಿಲೀಪ್ ಅವರೇ 1 ಅವರ್ ಮಾತಾಡಕ್ ಬಿಡ್ತೀನಿ, ಮಾತಾಡಕ್ ಬಿಡ್ತೀನಿ. ನಿಮಗೆ ಅರ್ಥ ಆಯ್ತಾ? ತಪ್ಪು ಸಂದೇಶ ರವಾನೆ ಮಾಡಿದ್ರೆ, ಸೂಚನೆ ಬಂದಿಲ್ಲ, ತಪ್ಪು ಸಂದೇಶ ರವಾನಿಸಿದ್ರೆ ನಾನು ಮಾತಾಡೋದೇ ಇಲ್ಲ. ನಾನು ಪ್ರೂವ್ ಮಾಡ್ಬೇಕು. ಸಂದೇಶ ಬಂದಿದೆ ಅಂತ ಕೊಡಿ, ಅಫಿಷಿಯಲ್ ಕೊಡಿ. ಹೈಕಮಾಂಡ್ ಲೆಟರ್ ಮೇಲೆ, ಎಐಸಿಸಿ ಲೆಟರ್ ಮೇಲೆ ಬಂದಿರುವಂತಹ ರಿಪೋರ್ಟ್ ಕೊಡಿ, ನಾನು ಒಪ್ಕೊಳ್ತೀನಿ. ಎಐಸಿಸಿ ಲೆಟರ್ ಮೇಲೆ ಬಂದಿರೋದು ಕೊಡಿ, ಮತ್ತೆ ಎಐಸಿಸಿ ಲೆಟರ್ ಮೇಲೆ ಬಂದಿರೋದು ಕೊಡಿ. ಎಐಸಿಸಿ ಲೆಟರ್ ಮೇಲೆ ಬಂದಿರೋದನ್ನ ತಾವು ಅಲ್ಗಳದು, ತಾವು ಇದನ್ನ ಹೇಳೋದಲ್ಲ. ನಮ್ಮ ಲೆಟರ್ ಮೇಲೆ ಬಂದಿದ್ಯಾ, ಅವಾಗ ನಾನು ಹೇಳ್ತೀನಿ ಬಂದಿದ್ಯಾ ಇಲ್ವಾ ಅಂತ. ಅದನ್ನ ಬಿಟ್ಟು ತಾವ್ ಯಾವ್ದೋ ಮೀಡಿಯಾ ಸ್ಕೂಪ್ ತಗೊಂಡ್ಬಂದು ಇಲ್ಲಿ ಮಾತಾಡಿದ್ರೆ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜಯಚಂದ್ರ ಅವ್ರ ಜೊತೆಗೆ ಹೋಗಿರ್ತಕ್ಕಂಥದ್ದು ಯಾರು? ರಾಮದುರ್ಗ ಶಾಸಕ ಸಿದ್ದರಾಮಯ್ಯನವರ ಆಪ್ತ ಹೋಗಿದ್ದಾರೆ, ಮತ್ತೆ ಪ್ರಿಯಾ ಕೃಷ್ಣ ಹೋಗಿದ್ದಾರೆ. ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ಒಂದು ಇದರಿಂದ ದಬ್ಬಾಳಿಕೆಯಿಂದ ನೊಂದು ಬೆಂದು ಯಾರ್ಯಾರು ಇದ್ರೋ ಅವರೆಲ್ಲರೂ ಸಹ ಇವತ್ತು ಹೋಗಿದ್ದಾರೆ. 30 ಜನ, ಅಷ್ಟು ಲಿಸ್ಟ್ ತಗೋಬಿಡಿ. ಹೌದು, ಮೀಡಿಯಾ ಮುಂದೆ ದಬ್ಬಾಳಿಕೆ ಇಂತ ಪದಗಳನ್ನ ಬಳಸೋದಿದ್ರೆ ಇಟ್ಸ್ ಅನ್ಪಾರ್ಲಿಮೆಂಟರಿ ವರ್ಡ್ಸ್. ದಬ್ಬಾಳಿಕೆ ಅನ್ಪಾರ್ಲಿಮೆಂಟರಿ ವರ್ಡ್ ಅಲ್ಲ. ಯಾವ ವಿಚಾರ ಮಾತಾಡ್ತಾ ಇದ್ದಾರೆ? ಅವ್ರು ಬಂದು ಹೇಳಿದ್ರ ದಬ್ಬಾಳಿಕೆ ಅಂತ? ಅವ್ರು ಬಂದು ಹೇಳಿದ್ರ ದಬ್ಬಾಳಿಕೆ ಅಂತ? ಡಿ ಕೆ ಶಿವಕುಮಾರ್ ಅವರು ಮೀಡಿಯಾ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ದಬ್ಬಾಳಿಕೆಯ ಮಾತು. ಹಾಗಿದ್ರೆ ಶಾಸಕರಿಗೆ ದಬ್ಬಾಳಿಕೆಯ ಮಾತು, ದಬ್ಬಾಳಿಕೆಯ ಮಾತು. ವಿಜೇಂದ್ರ ಅವರ ಕ್ಯಾಂಪೇನ್ ಅನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ ಯತ್ನಾಳ್ ಕರೆಸಿದ್ರು. ವಿಜೇಂದ್ರ ಮತ್ತೆ ಯಡಿಯೂರಪ್ಪನ ಕರೆಸೋದಕ್ಕೆ ಸ್ಟೇಜ್ ಮೇಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ವೆಲ್ಕಮ್ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಆರಂಭ ಆದಾಗಿಂದಲೂ ನಾವು ನೋಡ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ಜನತೆಗೆ ಬೇಕಾಗಿರುವಂತದ್ದು ಇವಾಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಉಸ್ತುವಾರಿಗಳು ಇರ್ತಾರಲ್ವಾ, ಉಸ್ತುವಾರಿಗಳು ಜನತೆಗೆ ಏನೇನ್ ಸಮಸ್ಯೆ ಇದೆ ಜಿಲ್ಲೆಯಲ್ಲಿ ಇರುವಂತವ್ರಿಗೆ ಅಂತ ಅವ್ರ ಹತ್ರ ಹೋಗಿ ಸಮಸ್ಯೆಯನ್ನ ಪರಿಹಾರ ಮಾಡುವುದಕ್ಕೆ ತಲೆ ಕೆಡಿಸ್ಕೋಬೇಕು. ಈಗ ಜನ ಹೇಳ್ತಿದ್ದಾರೆ ಕಾರ್ಯಕರ್ತರು ಕೈಗೆ ಸಿಗ್ತಾ ಇಲ್ಲ ಅಂತ. ಇಲ್ಲಿ ಈ ಅಧಿಕಾರ ಹಂಚಿಕೆ ಅನ್ನುವಂಥದ್ದು, ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ ಅನ್ನುವಂಥದ್ದು ಗೊಂದಲಗಳೇನಿದೆ, ಇದು ಒಂದ್ ಕಡೆ ರಾಜ್ಯದ ಜನತೆಗೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆಯಾ ಅಥವಾ ನಿಜವಾಗ್ಲೂ ಏನ್ ನಡೀತಾ ಇದೆ ಸರ್? ಈಗ ಆಡಳಿತದಲ್ಲಾಗಿರ್ಬೋದು, ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಬೇಕು, ಏನಾಗ್ತಿದೆ ಇಲ್ಲಿ ಅಂತ ನಿಮ್ಗನ್ಸುತ್ತೆ ಅಂತ? ಒಂದು ಈಗ ಇಡೀ ಆಡಳಿತನೇ ಒಂದು ಪ್ಯಾರಲೈಸ್ ಆಗಿದೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆ ಜನರಲ್ಲಿ. ಇದು ಕೇವಲ ಒಳ ಗುದ್ದಾಟಗಳು, ಒಳ ಕಚ್ಚಾಟಗಳಿಂದಾಗಿ ಏನಪ್ಪಾ ಅಂದ್ರೆ ಕಾಂಗ್ರೆಸ್
ಏನ್ ಜನರು ವಿಶ್ವಾಸ ಕೊಟ್ಟಿದ್ರು, ವಿಶ್ವಾಸವಿಟ್ಟು ಅವ್ರಿಗೆ ಏನು ಬೆಂಬಲ ಕೊಟ್ರು, ಅದನ್ನ ಏನಪ್ಪಾ ಅಂತ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏನಪ್ಪಾ ಅಂತಾರೆ ಜನರ ಪರಿಸ್ಥಿತಿ ಅಯೋಮಯವಾಗಿದೆ. ಅಲ್ಲಿರ್ತಕ್ಕಂಥ ಬರಗಾಲ ಇರ್ಬೋದು, ಅಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆಗಳಿರ್ಬೋದು, ಅಲ್ಲಿ ಏನಪ್ಪಾ ಅಂದ್ರೆ ಗುಲ್ಬರ್ಗಾದಲ್ಲಿ ಏನಪ್ಪಾ ಅಂದ್ರೆ ಎಷ್ಟೋ ಕೋಟಿಗಟ್ಲೆ ಏನಪ್ಪಾ ಅಂದ್ರೆ ಮೊತ್ತದ ಅಕ್ಕಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಅಂತ ಅನ್ನತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಅಲ್ಲಿ ಬಡವರಿಗೆ ಧಾನ್ಯ ಸಿಗ್ತಾ ಇಲ್ಲ, ಅಲ್ಲಿ ನೀರ್ ಸಿಗ್ತಾ ಇಲ್ಲ, ಕಷ್ಟ ಆಗಿದೆ. ಅದ್ರ ಬಗ್ಗೆ ವಿಚಾರ ಇಲ್ಲನೆ ಫಾರಿನ್ ಟೂರ್ಗೆ ಏನಪ್ಪಾ ಅಂದ್ರೆ ಕಳಿಸ್ತಾರೆ ಎಲ್ಲ, ಏನಪ್ಪಾ ಅಂತಂದ್ರೆ MLA-ಗಳನ್ನ ಮತ್ತೆ ಬೇರೆ ಬೇರೆಯವ್ರನ್ನ ಎಲ್ಲ ಕಳಿಸ್ಕೊಡ್ತಾ ಇದ್ರು. ಅವ್ರು MLA-ಗಳು ನಮ್ಮ ಪುಸ್ತಕದಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೋಗ್ತಕ್ಕಂಥದ್ದು ಸರ್, ಈಗ ಇಲ್ಲಿ ಇಲ್ಲಿ ಒಂದ್ ಪಾಯಿಂಟ್ ಹೇಳಿದ್ರು ಸಂದರ್ಭದಲ್ಲಿ ಸರ್, ಒಂದ್ ಪಾಯಿಂಟ್ ಆಡ್ ಮಾಡ್ತೀನಿ, ಒಂದೇ ನಿಮಿಷ ಸರ್. ಗ್ಯಾಸ್ ಅವೆಲ್ಲ ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ನಿಯೋಗ ಹೋಗ್ತಾ ಇದಾರೆ ಅಲ್ಲಿಗೆ. ಇದೆಲ್ಲ ಏನಂತಂದ್ರಪ್ಪ ಅಂದ್ರೆ ಒಂದು ಕಡೆಗೆ ಇವರು ಎಲ್ಲ ಹೋಗ್ತಾ ಇರ್ತಕ್ಕಂಥದ್ದು, ಇವರು ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಕೇಂದ್ರ ಸರ್ಕಾರದವರು ಪ್ರಶ್ನೆ ಮಾಡ್ಬೇಕಾಗತ್ತೆ ಗಂಗಾಧರ್ ಅವರೇ, ಬರೀ ರಾಜ್ಯ ಸರ್ಕಾರನಲ್ಲ. ಅವರು ಒಂದು ಬೇರೆ ಏನಪ್ಪ DK ಶಿವಕುಮಾರ್ ಅವರು ಆತರ ರಾಜಕೀಯ ಮಾಡ್ತಾ ಇದ್ದಾರೆ, ಪೂರ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳಲ್ಲಿ ಏನಪ್ಪ ಅಂದ್ರೆ ಜನ ಏನ್ ಮಾಡ್ಬೇಕು ಅಂತಕ್ಕಂಥ ತಿಳಿದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅಂತ. ಎಸ್ ಸರ್, ಹಾಗೇನೆ ಇವರು ಪಾಯಿಂಟ್ ಹೇಳ್ತಾ ಇದ್ದಾರೆ, ಫಾರಿನ್ ಟ್ರಿಪ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತೆ. ಈಗ ಫಾರಿನ್ ಟ್ರಿಪ್ ಹೋದಂಥವ್ರು ಕೂಡ ಅದನ್ನೇ ಹೇಳಿದ್ದು, ನಾವು ಅಲ್ಲಿ ಅಧಿಕಾರ ಹೇಗ್ ನಡೆಸ್ತಾರೆ ಫಾರಿನ್ ಅಲ್ಲಿ ಅದನ್ನ ನೋಡ್ಕೊಂಡ್ ಬರ್ತೀವಿ, ಕೃಷಿ ವಿಚಾರವಾಗಿ ನಾವೇನೇನ್ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ ನೋಡ್ತೀವಿ ಅಂತ ಬಂದ್ರು. ವಾಪಸ್ ಬಂದಾಯ್ತು, ಏನ್ ಬದಲಾವಣೆಗಳು ಏನಾದ್ರೂ ಆಗಿದೆ ಅಂತ ಅನಿಸ್ತಾ ಇದೆಯಾ, ಅಥವಾ ಅವ್ರು ಹೇಳಿದಂಥದ್ದು ನಿಮ್ಗೆ ನಿಜ ಅಂತ ಅನಿಸ್ತಿದ್ಯಾ? ಅಲ್ಲ, ಹೋಗುವಾಗನೇ ಕೆಲವರು ಏನಂತಂದ್ರಪ್ಪ ಅಂದ್ರೆ ನಮ್ಮ ಸ್ವಂತ ದುಡ್ಡಿನಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ ಅಂತೇಳಿ ಹಲವಾರು ಜನ ಹೇಳಿದ್ದೆ. ಹೌದು, ಅದು ಅಧ್ಯಯನ ಅಂತ ಹೇಳಿಲ್ಲ. ಅದ್ರಲ್ಲಿ ಕೆಲವರು ಆಮೇಲೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಕ್ ಅದು ಅಧಿವೇಶನ ಎದುರಿಗಿರುವಾಗ ಏನಪ್ಪಾ ಅಂತ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಧ್ಯಯನಕ್ಕೆ ಹೆಂಗ್ ಕಳಿಸ್ತಾರೆ, ಅಲ್ಲಿ ಏನಪ್ಪಾ ಅಂದ್ರೆ ಕ್ಷೇತ್ರದ ಸಮಸ್ಯೆಗಳಿದ್ದಾವೆ. ಒಬ್ಬರ ಎಲ್ಲ ಸಮಸ್ಯೆಗಳು ಹೇಗಿದೆ ಅಂತಂದ್ರೆ ಎಲ್ಲ ಏನಪ್ಪಾ ಫಾರ್ ಎಕ್ಸಾಂಪಲ್ ಏನಪ್ಪ ಆಲ್ಮಟ್ಟಿ ಡ್ಯಾಮ್ ಬಗ್ಗೆನೆ ನೀರಾವರಿ ಮಂತ್ರಿಗಳು ಏನ್ ಹೇಳ್ತಾರೆ, ಒಂದ್ ರೀತಿ ಹೇಳ್ತಾರೆ, ಏನು ಸಿದ್ದರಾಮಯ್ಯ ಅಂತ ಒಂದ್ ರೀತಿ ಹೇಳ್ತಾರೆ. ಹೌದ್ರ, ಇವೆಲ್ಲ ಸಮಸ್ಯೆಗಳು ಇದಾವೆ, ಬರ್ನಿಂಗ್ ಇದಾವೆ. ಅಲ್ಲಿ ಸರಿಯಾಗಿ ಹೋಗಿ ಅಲ್ಲಿ ಡೆಲ್ಲಿನಲ್ಲಿ ಏನಪ್ಪಾ ಅಂದ್ರೆ ನೀರಾವರಿ ಬಗ್ಗೆ ಏನಪ್ಪಾ ಅಂದ್ರೆ ಹೋಗಿ ನಿಯೋಗ ತಂದು ಅದ್ರ ಬದಲು ಏನಪ್ಪಾ ಅಂದ್ರೆ ಅಧಿಕಾರ ಕಚ್ಚಾಟಕ್ಕಾಗಿ ನಿಯೋಗ ಹೋಗ್ತಾ ಇದಾವೆ. ಇವತ್ತು ಕನಿಷ್ಠ 100 ನಿಯೋಗ ತಗೊಂಡೋಗಿದೀವಿ ಸರ್, ಕೇಂದ್ರ ಸರ್ಕಾರದಿಂದ ಏನು ಸಿಕ್ಕಿಲ್ಲ ನಮಗೆ. ಏನು ಕನಿಷ್ಠ 100 ನಿಯೋಗ ತಗೊಂಡೋಗಿದೀವಿ ನಾವು, ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ನಮಗೆ. 100 ನಿಯೋಗವನ್ನ ತಗೊಂಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದವರು ಯಾವುದ್ರ ಬಗ್ಗೆ ಕಾಂಗ್ರೆಸ್ ವಕ್ತಾರರು. ಮ್ಯಾಮ್ ಅವ್ರು ಮಾತಾಡೋದು ಕೇಳಿಸ್ತಾ ಇದೆ ಅಂದ್ರೆ ಮ್ಯಾಮ್ ನೀವೇ ಮಾತಾಡಿ. ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಗಂಗಾಧರ್ ಅವರೇ? ಹೇಳ್ತಾ ಹೇಳಿ ಮೇಡಮ್. ಅದೇ ತಾವು ಗ್ಯಾಸ್ ವಿಚಾರವನ್ನ ಮೆನ್ಷನ್ ಮಾಡ್ತಿದ್ರಿ. ಗ್ಯಾಸ್ ವಿಚಾರ ಆಕ್ಚುಲಿ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ಸಪ್ಲೈ ಆಗ್ತಾ ಇದೆ, ಎಷ್ಟು ಸಮಸ್ಯೆಗಳಾಗಿದೆ, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ಹೊರಗಡೆ ತರೋದಕ್ಕೆ ಬಿಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ರು ಕೂಡ ಹೋಮ್ ಮಿನಿಸ್ಟ್ರಿಯಿಂದ ಯಾಕೆ ತಡೆ ಆಗ್ತಾ ಇದೆ ಕೇಂದ್ರದಿಂದ ಅನ್ನೋದನ್ನ ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಬಿಡುಗಡೆ ಮಾಡಬೇಕು. ಅಕ್ರಮವಾಗಿ ಶೇಖರಣೆ ಮಾಡಿದ್ದನ್ನ ಇವರ ಆಹಾರ ಸಚಿವರು ಬಿಡುಗಡೆ ಗ್ಯಾಸ್ ಸಮಸ್ಯೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರಣ. ಕರ್ನಾಟಕ ರಾಜ್ಯ ಸರ್ಕಾರ ಇಬ್ರು ಹೇಳಿದ್ರ ಪ್ರಧಾನಮಂತ್ರಿಗಳು ಸುಮ್ನೆ ಕೂತಿದ್ದಾರೆ, ಎಲೆಕ್ಷನ್ ಟೂರಿಸಂ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಕಾಲಲ್ಲಿ ಹಾಕಿ ಹೊಸ್ಕಾಕ್ಬಿಟ್ಟಿದ್ದಾರೆ.
ಪಾಕಿಸ್ತಾನಕ್ಕೆ ಹರಾಯಿತು ಈ ದೇಶದ ಸ್ವಾಭಿಮಾನವನ್ನ. ಎಷ್ಟು ಅಟ್ಯಾಕ್ ಆಯ್ತು ನೀವು ಹೇಳಿ. ನೋಡಿದ್ದೀರಿ ನಿಮ್ಮ ಕಥೆಗಳನ್ನ? ವಾಜಪೇಯಿ ಅವರಿದ್ದಾಗ ನಿಮ್ಮ ಪಾರ್ಲಿಮೆಂಟ್ ಮೇಲೆ ಕಥೆಗಳನ್ನ ಅಟ್ಯಾಕ್ ಆಯ್ತಲ್ಲ, ಸ್ವತಃ ಪ್ಲೇನ್ ಹೈಜಾಕ್ ಆಯ್ತಲ್ಲ, ಪಾಕಿಸ್ತಾನದವನೇ ಹೇಳ್ರಿ ಕಟ್ಟಿದ್ದು ಅವತ್ತು ಹೇಳ್ರಿ ಕಟ್ಟಿ. 99 ಅಲ್ಲಿ ಏನಾಯ್ತು, ಅವತ್ತು 2000 ಅಲ್ಲಿ ಏನಾಯ್ತು, 2002 ಅಲ್ಲಿ ಏನಾಯ್ತು, ಯಾಕೆ ಪ್ಲೇನ್ ಹೈಜಾಕ್ ಆಯ್ತು, ಯಾಕೆ 3 ಜನ ಬಿಟ್ಟು ಕಳ್ಸಿದ್ರಿ? ತಾಕತ್ತಿದ್ರೆ ಹೇಳ್ರಿ ಇವತ್ತಿನ ತಾಕತ್ತಿದ್ರೆ ಮಾತಾಡ್ರಿ. ಇವತ್ತು ವಾಜಪೇಯಿ ಅವರು ಬಿಟ್ ಕಳ್ಸಿದ್ರಲ್ಲ, ಇವತ್ತಿನ ದಿನ ಅವರೇ ಉಗ್ರಗಾಮಿಗಳಾಗಿ ದೇಶವನ್ನ ಕೊಂದಾಕುವಂತ ಒಂದು ಕೆಲಸ ಮಾಡಿದ್ರಲ್ಲ. ಅವತ್ತಿನ ದಿನ ವಾಜಪೇಯಿ ಅವರು ಇದ್ದಿದ್ರೆ ಇವತ್ತು ಈ ದೇಶ ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಪಾರ್ಲಿಮೆಂಟ್ ಮೇಲೆ ಹಾಡ್ ಹಗ್ಲೆ ಅಟ್ಯಾಕ್ ಆಯ್ತಲ್ಲ, ಏನ್ರಿ ಮಾಡ್ತಿದ್ರಿ ಅವಾಗ? ಮೊನ್ನೆ 2024ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕಲರ್ ಪಕ್ಷ ಹೇಳ್ಕೊಟ್ಟಿದೆ, ಅದೇ ಅವ್ರು ಮೇಂಟೈನ್ ಮಾಡಕ್ಕೆ ಹೇಳಿ. ಕಲರ್ ಗ್ಯಾಸ್ ಗಳನ್ನ ಅದ್ರ ಬಗ್ಗೆ ಉತ್ತರ ನನಗೆ ಪಕ್ಷ ಡೆಕೋರಂ ಹೇಳ್ಕೊಟ್ಟಿದೆ, ನಾನು ಅದನ್ನ ಮೇಂಟೈನ್ ಮಾಡ್ತೀನಿ. ಹೆಂಗ್ ಹೋದ್ರು? Because party said that. ಹೇಗ್ ಹೋದ್ರು? ಪ್ರತಾಪ್ ಸಿಂಹ ಐಡಿ ಕಾರ್ಡ್ ಅಲ್ಲಿ ಉಗ್ರಗಾಮಿಗಳು ಆತಂಕವಾದಿಗಳು ಪಾರ್ಲಿಮೆಂಟ್ ಒಳಗಡೆ ಹೇಗ್ ಹೋದ್ರು? ಮೋದಿ ಏರಿಯಾದಲ್ಲಿ ತಾನೇ ಹೋಗಿರೋದು 24ರಲ್ಲಿ. ಏನ್ರಿ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಯಾವ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆನ್ಸರ್ ಕೊಡೋದಕ್ಕೆ ಒಂದ್ ಸ್ವಲ್ಪ ಅವಕಾಶ ಕೊಡ್ತೀರಾ ಅವ್ರಿಗೆ? ಪಾಪ ರಾಜಕೀಯ ವಿಶ್ಲೇಷಕರು ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತಾಡಿದ ತಕ್ಷಣ ಇವರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳನ್ನ ಎಲ್ಲವನ್ನ ದೇಶದೊಳಗೆ ಅದ್ರ ಬಗ್ಗೆ ಯೋಚನೆ ಯೂಸೇಜ್ ಆಗೋಯ್ತು. ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡೋ ಕೂತಿದ್ದೀವಿ? ತೆಗೆದುಕೊಂಡು ಹೋಗಿ ಇವರ ಆಹಾರ ಸಚಿವರು 380 ಸಿಲಿಂಡರ್ ಬಿಟ್ ಕಳಿಸಿ ಅಂತ ಆಟೋ ಡ್ರೈವರ್ ಇಡೀ ರಾಜ್ಯ ನೋಡಿದೆ. ಯಾರು ಗ್ಯಾಸ್ ಗಳು? ಆಟೋ ಡ್ರೈವರ್ಗಳು ಇವತ್ತಿನ ದಿನ ರಸ್ತೆಯಲ್ಲಿ 2007ನೇ ಇಸ್ವಿನಲ್ಲಿ ಪಾಕಿಸ್ತಾನದಿಂದ ಬಂದಂತಹ ಮುಖ್ಯ ಅಜ್ಮಲ್ ಕಸಬ್ ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ತಾಕತ್ತಿದೆಯಾ? ಕೇಂದ್ರ ಸರ್ಕಾರಕ್ಕೆ ಹಡಗುಗಳನ್ನ ಬಿಡಿಸಿ ಹಾಕಿದ್ರೆ ಓಪನ್ ಮಾಡಿಸಿ ಹರ್ಮೋಸ್ ನೋಡೋಣ. ತಾಕತ್ತಿದ್ರೆ ಬಂದ್ ಇಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಸುಮ್ನೆ ರಾಹುಲ್ ಗಾಂಧಿ ಕಳಿಸಿ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡವರಲ್ಲ ಪಾಕಿಸ್ತಾನ ಜೊತೆ, ಪಾಕಿಸ್ತಾನ ಜೊತೆ, ಅಮೆರಿಕ ಜೊತೆ ಒಳ್ಳೆ ರಿಲೇಶನ್ಶಿಪ್ ತಾವೇ ಮೀಟ್ ಮಾಡಿದ್ದು ಚೈನೀಸ್ ಪ್ರೆಸಿಡೆಂಟ್ ನ. ಚೈನಾದ ರಾಯಭಾರಿಯನ್ನ ಎಲ್ಲಿ ಯಾವ ರೀತಿ ಯಾವ ಜಾಗದಲ್ಲಿ ಭೇಟಿ ಮಾಡಿದ್ರು ಇಡೀ ದೇಶ ನೋಡಿದೆ. ನಾವ್ಯಾಕ್ರಿ ಮೀಟ್ ಮಾಡಿದ್ರಿ? ಹಾಗಿದ್ರೆ ಘೋಷಣೆ ಮಾಡ್ಬಿಡಿ, ಇಂಡಿಯಾಗೂ ಚೈನಾಗೂ ಯಾವುದೇ ಸಂಬಂಧ ಇಲ್ಲ, ವಿ ವಿಲ್ ನಾಟ್ ಹ್ಯಾವ್ ಎನಿ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಎನಿ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಚೈನಾ ಬಗ್ಗೆ ಯಾಕೆ ಮಾತಾಡ್ತೀರಾ? ಬಿಜೆಪಿ ಯಾಕೆ ಮಾತಾಡ್ತೀರಾ? ಮ್ಯಾಟರ್ ಸಿಂಪಲ್. ಗ್ಯಾಸ್ ಬಗ್ಗೆ ಮಾತಾಡಿದ ತಕ್ಷಣ ಇವರು ಗ್ಯಾಸ್ ಬಗ್ಗೆ ಮಾತಾಡಿದ ತಕ್ಷಣ ಗ್ಯಾಸ್ ಸಿಲಿಂಡರ್ ಗಳನ್ನ ಯಾರು? ಕಾಂಗ್ರೆಸ್ ಹಡಗುಗಳನ್ನ ಒಳಗಡೆ ತರಿಸೋ ತಾಕತ್ತಿಲ್ಲ. ಎಲ್ಲ ಈ ರೀತಿ ನಾಲೆಡ್ಜ್ ಇದ್ದವ್ರು ನಾವು ಕರ್ಕೊಂಡು 15 ಹಡಗುಗಳು ಈ ದೇಶಕ್ಕೆ ಬಂದಿದ್ದಾವೆ. ಇಡೀ ಪ್ರಪಂಚದ ಯಾವ ಹಡಗುಗಳು ಹೋಗಿಲ್ಲ, ಭಾರತದ ಹಡಗುಗಳು ಬಂದಿದ್ದಾವೆ. ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳಿ. ಹಡಗುಗಳು ಎಲ್ಲಿಗೆ ಬಂದಿದೆ? ಹರ್ಮೋಸ್ ಇವತ್ತಿನ ದಿನ ಸಂಜೆ ಬಂದ್ ಆಗಿದೆ. ನಮ್ಮ ಹಡಗುಗಳನ್ನ ಅವ್ರು ಹೊರಗಡೆ ತರುವಂತ ಪ್ರಯತ್ನ ಮಾಡಿದಾರ. ಮುಂದಿನ ದಿನಗಳಲ್ಲಿ ಏನ್ ಇವರ ಪೆಟ್ರೋಲಿಯಂಗಾಗ್ಲಿ ಗ್ಯಾಸ್ ಸಿಲಿಂಡರ್ಗಾಗ್ಲಿ ಏನ್ ಇವ್ರ ಯೋಜನೆ ಹೇಳ್ಬಿಡ್ಲಿ ನೋಡೋಣ. ಇಲ್ಲ, ಎಸ್ ಕ್ಯಾಬಿನೆಟ್ ಕ್ರಾಂತಿಯ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ಎಸ್
ಗಂಗಾಧರ್ ಕುಷ್ಟಗಿ ಸರ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಷ್ಟೊತ್ತು ಕೂಡ ಕೇಳಿಸ್ಕೊಂಡ್ರಿ, ಇಬ್ರು ಕೂಡ ಹೇಳಿದ್ ಏನ್ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಿಜಕ್ಕೂ ಕೂಡ ಈ ಒಳ ಜಗಳ ಅಂತ ಏನ್ ಹೇಳ್ತೀವಲ್ಲ, ಈ ರಾಜಕೀಯದಲ್ಲಿ ನಡೀತಾ ಇರುವಂತದ್ದು ಅಂತ ಹೌದು ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಅಥವಾ DCM ಆಗಿರ್ಬೋದು, CM ಆಗಿರ್ಬೋದು, ಅಥವಾ ವಿಪಕ್ಷಗಳಾಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು. ಇದರಿಂದ ಒಟ್ನಲ್ಲಿ ನಮ್ಮ ಒಂದು ಆಸೆ ಏನಂದ್ರೆ ಜನಕ್ಕೆ ಸಮಸ್ಯೆ ಆಗ್ಬಾರ್ದು, ಜನಕ್ಕೆ ಕ್ಲಾರಿಟಿ ಸಿಗ್ಬೇಕು ಏನ್ ನಡೀತಿದೆ ಆಡಳಿತದಲ್ಲಿ ಅಂತ. ಎಸ್ ಸರ್, ನೀವು ಆನ್ಸರ್ ಕೊಡ್ತಾ ಹೋಗೋದಾದ್ರೆ. ಈಗ ನೋಡಿ, ಇದು ಯಾಕೆ ನಿಯೋಗಗಳನ್ನು ಕಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಗುಪ್ತ ಮಾಹಿತಿ ಇದೆ. ಎಸ್ ಸರ್. ಹೈಕಮಾಂಡ್ಗೆ ಒಂದು ಇಲ್ಲಿಂದ ಗುಪ್ತ ಮಾಹಿತಿ ಹೋಗಿದೆ. ಯಾರು? ಸಿದ್ದರಾಮಯ್ಯನವರ ವಿರುದ್ಧ. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ರೆ ಒಬ್ಬ ಒಂದು ಜಾತಿಯವರು ಅವರಿಗೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ ಅಂತಕ್ಕಂಥ ಒಂದು ಏನು ಪ್ರಚಾರ ಮಾಡಲಾಗಿತ್ತು, ಆ ಪ್ರಚಾರಕ್ಕೆ ಪ್ರತಿಯಾಗಿ ಒಂದು ವರದಿ ಹೋಗಿದೆ ಅಂತೆ. ಅದು ಒಂದು ಸುದ್ದಿ ಇದೆ. ಆ ಡೆಲ್ಲಿ ಮೂಲಗಳಿಂದ ಒಂದು ಏನಪ್ಪಾ ಅಂದ್ರೆ ಬಂದಿರತಕ್ಕಂಥ ಸುದ್ದಿ. ಇಲ್ಲಿ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಆ ಬಗ್ಗೆ ವರದಿ ಹೋಗಿ ಕುರುಬರು ಮುಂಚೆಯಿಂದಲೂ ಚಾರಿತ್ರಿಕವಾಗಿ ಕಾಂಗ್ರೆಸ್ ಜೊತೆಗೇನೆ ಇದ್ದವರು 80% ಜನ. ಅವರು ಯಾವಾಗಂದ್ರೆ ವಿಜಯ್ ಪಾಟೀಲ್ ಇರ್ಬೋದು, ಕೋಳೂರು ಮಲ್ಲಪ್ಪ, DK ನಾಯಕರು, ಹೀಗೆ ದೊಡ್ಡ ದೊಡ್ಡ ನಾಯಕರು ಕುರುಬ ಸಮಾಜದಿಂದ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಮುಖಂಡರಾಗಿದ್ರು. ಅದ್ರ ಜೊತೆಗೆ ಸಾಮಾನ್ಯ ಕುರುಬರು ಸಹಿತ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಅಲ್ಲಿ ಇದ್ರು, ಕಾಂಗ್ರೆಸ್ ಜೊತೆಗೆ ಇದ್ರು. ಈಗ ಏನಂತ ಹೇಳಿದ್ರಪ್ಪ ಅಂದ್ರೆ ಸಿದ್ದರಾಮಯ್ಯ ಇದ್ದಿದ್ರ ಸಲುವಾಗಿ ಇದ್ದಾರೆ, ಅವ್ರು ಬಿಟ್ಟು ಅವ್ರು ಹೋಗಿಬಿಡ್ತಾರೆ ಅಂತಕ್ಕಂತ ಒಂದು ಏನಪ್ಪ ಪ್ರಚಾರ ಏನಿದೆ, ಆ ಪ್ರಚಾರಕ್ಕೆ ಪ್ರತಿಯಾಗಿ ಒಂದು ವರದಿ ಹೋಗಿದೆ ಅಂತ. ಅದಕ್ಕಾಗಿ ಈ ಎಲ್ಲ ಸರ್ಕಸ್ಗಳು ಅದು ಬಹಳ ರಾಜಕೀಯ ಮೂಲವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಎಡಗೈಗಳು ಬಲಗೈಗಳು ಯಾಕೆ ಡೆಲ್ಲಿಯ ಒಂದು ನಿಯೋಗ ಹೋಗ್ತಾ ಇದ್ದಾರೆ, ಹಾಗೆ ಅಲ್ಲಿ ಏನಪ್ಪಾ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ಅದನ್ನ ಏನಪ್ಪಾ ಅಂದ್ರೆ ಇವ್ರು ಯಾಕೆ ಇವ್ರು ಗಟ್ಟಿಯಾಗಿದ್ದಾರಪ್ಪ ಅಂತಂದ್ರಪ್ಪ ಅಂದ್ರೆ ಅದನ್ನ ನಿಯೋಗ ಕಳಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರಪ್ಪ ಅಂದ್ರೆ ಇದು ಒಂದು ಇದೆ ಅಂತಕ್ಕಂಥದ್ದು ಒಂದು ಏನಪ್ಪ ಅಂದ್ರೆ ತೀವ್ರವಾದ ಸುದ್ದಿ ಸಂಚಲನಗೊಳ್ತಾ ಇದೆ. ಅವ್ರ ಈ ಬಿಟ್ಟು ಹೋಗ್ತಾ ಐತೆ ಏನಪ್ಪಾ ಅಂತಂದ್ರೆ ಬೇರೆ ಅವ್ರ ಏನಪ್ಪ ಅಂದ್ರೆ ಬೇರೆ ಪಕ್ಷ ಕಟ್ಟಿಕೊಂಡ್ರು ಸಹಿತ ಕುರುಬರು ಯಾವತ್ತಿಗೂ ಏನಪ್ಪಾ ಅಂತ ಕಾಂಗ್ರೆಸ್ ಮೇಲೆ ಉಳಿತಾರೆ. ಇವತ್ತೇನಪ್ಪ ಅಂದ್ರೆ ಅದು ಒಂದು ಕಾಂಗ್ರೆಸ್ ಇಂದ ವೋಟ್ ಬ್ಯಾಂಕ್ ಇದೆ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ವರದಿ ಹೋಗಿದೆ ಅಂತ ಹೇಳ್ತಕ್ಕಂಥದ್ದು ಒಂದು ರಾಜಕೀಯ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ಕ್ಷಮಿಸಿ. ಅಲ್ಲ, ತಾವೊಂದು ರಾಜ್ಯ ಸುದ್ದಿ ಮಾಧ್ಯಮದಲ್ಲಿ ಕೂತು ತಾವು ವರಿಷ್ಠ ಪತ್ರಕರ್ತರು, ಸಿದ್ದರಾಮಯ್ಯನವ್ರು ಹೊರಗಡೆ ಹೋಗಿ ಇನ್ನೊಂದು ಪಾರ್ಟಿ ಮಾಡ್ತಾರೆ, ಇಲ್ಲ ಏನು ಹೊರಗಡೆ ಕಾಂಗ್ರೆಸ್ ಇಂದ ಹೊರ ನಡೀತಾರೆ ಅಂತ ಹೇಳುವಂತ ಈ ಸ್ಕೂಪ್ ಅನ್ನ ನೀವು ಎಲ್ಲಿಂದ ತಂದ್ರಿ, ಯಾಕೆ ತರ್ತಾ ಇದೀರಿ, ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಅಂಡ್ ಹಿ ಈಸ್ ಅನ್ ಅನ್ಡಿಫಿಟೆಡ್ ಲೀಡರ್ ಅನ್ನೋದಕ್ಕೂ ನಿಮ್ಗೂ ಕೂಡ ಗೊತ್ತಿರುವಂತದ್ದು. ತಾವೇ ಎಷ್ಟೋ ಬಾರಿ ವರದಿ ಮಾಡಿದಿರಿ, ತಮ್ಮ ವರದಿಗಳನ್ನ ರಿಪೋರ್ಟ್ಗಳನ್ನ ನಾನು ಸ್ವಯಂ ಓದಿರುವಂತದ್ದು. ಆದ್ರೆ ಇವತ್ತಿನ ದಿನ ಗಂಗಾಧರ್ ಅವರು ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಅಲ್ಲ, ನಾನು ದಾವಣಗೆರೆ ಉಸ್ತುವಾರಿಯಾಗಿ ನೇಮಕ ಆಗಿದ್ದೆ, ದಾವಣಗೆರೆ ಬೈ ಎಲೆಕ್ಷನ್ಗೆ ಉಸ್ತುವಾರಿಯಾಗಿ ನೇಮಕ ಆಗಿದ್ದೆ. ಸಿದ್ದರಾಮಯ್ಯನವರು ಬಂದ ತಕ್ಷಣ ಅಲ್ಲಿದ್ದಂತಹ ಜನರು ಸ್ವಯಂ ಪ್ರೇರಿತವಾಗಿ, ನಾನು ಹೇಳ್ತಾ ಇರುವಂತದ್ದು, ನಾವ್ ಯಾರೋ ಪಕ್ಷದಿಂದ ಕರ್ಕೊಂಡ್ ಬಂದಿರುವಂತದ್ದು ಇನ್ನೊಂದು ಮತ್ತೊಂದು ಅನ್ನೋಂಥದ್ದಲ್ಲ, ಅಲ್ಲಿರುವಂತ ಜನರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾಗಿರಬಹುದು, ಅವರನ್ನ ಮುತ್ತಿಗೆ ಹಾಕೊಂಡಿದ್ದಾಗಿರಬಹುದು, ಅವರು ಹೋಗೋ ತನಕಲೂ ಕೂಡ, ಅವರ ಚಾಪರ್ ಟೇಕ್ ಆಫ್ ಆಗೋ ತನಕಲೂ ಕೂಡ ಸಾವಿರಾರು ಜನ ಅಂಡ್ ಬಹಿರಂಗ ಸಭೆಯನ್ನ ನಾವು ಹಿಂದಿನ ದಿನ ಅನೌನ್ಸ್ ಮಾಡಿ ಮಾರನೇ ದಿನ ಮಾಡಿದಂಥದ್ದು. ಯಾಕೆಂದ್ರೆ ಬೈ ಎಲೆಕ್ಷನ್ಗೆ ಸಮಯ ಇತ್ತು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಲಕ್ಷಾಂತರ ಜನ ಇವತ್ತಿನ ದಿನ ಆ ಸಭೆಗಳಲ್ಲಿ ಸಾವಿರಾರು ಜನ ಸೇರಿರುವಂತದ್ದು. ಇಂತಹ ಸಂದರ್ಭದಲ್ಲಿ ತಾವು ರಾಜ್ಯ ಮಾಧ್ಯಮದಲ್ಲಿ ಕೂತು ಸಿದ್ದರಾಮಯ್ಯನವರು ಹೊರಗಡೆ ನಡೆದ್ರೆ ಈ ತರ ಆಗುತ್ತೆ, ಹೊಸ ಪಕ್ಷ ಕಟ್ಟಿದ್ರೆ ಈ ತರ ಆಗಬಹುದು, ಅದಕ್ಕೆ ನಿಯೋಗವನ್ನ ದೆಹಲಿ ಕಳಿಸಿದ್ದಾರೆ. ಇಲ್ಲ ಗಂಗಾಧರ್ ಏನಿದ್ರೆ ನಾನು ರಾಜಕೀಯ ಒಂದು ವಿಶ್ಲೇಷಣೆಗಳಿದಾವೆ, ಕೆಲವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಅಥವಾ ನಮ್ಮ ಶಾಸಕರ ಮನಸ್ಸಿನಲ್ಲಿ ಇದಂತೂ ಖಂಡಿತ ಇಲ್ಲ. ಇದನ್ನ ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಪಕ್ಷದಿಂದ. ಮತ್ತೆ ಇಂಟರಪ್ಟ್ ಮಾಡಬೇಡಿ, ಅವ್ರು ಆನ್ಸರ್ ಮಾಡ್ಲಿ. ಎಸ್ ಸರ್. ಸರ್ ಕಂಟಿನ್ಯೂ ಮಾಡಿ ಸರ್. ಅದೇ ಈಗ ಏನಂತ ಅಂದ್ರೆ ಯಾಕೆ ನಿಯೋಗಗಳ ಮೇಲೆ ನಿಯೋಗಗಳು ಹೋಗ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಬೇರೆ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಅಂತೇಳಿ. ನಾನು ಇದು ಹೀಗೆ ಇದೆ ಅಂತೇಳಿ ಇದೇ ಸತ್ಯ ಅಂತೇಳಿ ನಾ ಹೇಳ್ತಾ ಇಲ್ಲ. ಪಾಪ ಅವ್ರಿಗೆ ಏನಪ್ಪ ಅಂದ್ರೆ ಅದು ಕ್ಲಾರಿಫೈ ಮಾಡ್ತಾ ಇದ್ದೀನಿ.
ಅಭಿಪ್ರಾಯ ಹಾಗೆ ಎಲ್ಲಿಂದ ನಾನು ಬರಬೇಕು? ನನ್ನ ಒಂದು ಶಾಸಕರು ದರ್ಶನ ಹೇಳ್ಬೇಕು ಅಲ್ಲ ನನಗೆ. ಇದು. ಶಾಸಕರು ಹೇಳಿದಾರ ರಾಜಕೀಯದಲ್ಲಿ ಇಂಥ ಸಿದ್ದರಾಮಯ್ಯನವರನ್ನ ಅಭಿಪ್ರಾಯಗಳು ಮೂಡ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಏನಾದ್ರು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಯಾಗಿ ಅದು ಮುಂದುವರಿತಾ ಇದ್ರೆ ನಾವು ನಾವೆಲ್ಲರೂ ಹೊರಗಡೆ ಹೋಗಿ ಮಾಧ್ಯಮದವರಾಗಿ ಬೇರೆ ಹೇಳಬೇಕಾಗುತ್ತೆ. ಪಕ್ಷವನ್ನು ಕಟ್ತೀವಿ ಅಂತ ಶಾಸಕರು ಹಾಗೆ ಹೇಳಿದಾರ. ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲೋ ಡಿ ಕೆ ಊಹಾಪೋಹ ಶಿವಕುಮಾರ್ ಅವ್ರ ಬಂದಿರುವಂತ ಬಗ್ಗೆ ಸುದ್ದಿಗಳನ್ನ ಬೇರೆ ತಾವು ವರದಿಗಳಿದ್ದಾವೆ. ತೆಗೆದುಕೊಂಡು ಬಂದು ರಾಜ್ಯ ಅರೆ, ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಾರೆ. ಏನ್ ಹೇಳ್ಬೇಕು ಅವ್ರ ಗಂಗಾಧರ್ ಅವರೇ? answer ನನಗೆ ಅರ್ಥ ಆಗ್ತಿಲ್ಲ. ಐ ಆಮ್ ಸೋ ಸಾರಿ ಅಬೌಟ್ ದಿಸ್. ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಅವರ ಇದನ್ನ ಏನಂತಾರೆ ಪಟ್ಟು ಹಿಡಿತಾ ಇಲ್ಲ? ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಎಲ್ಲ ಅಭಿಪ್ರಾಯಗಳಿದ್ದಾವೆ. ನಾಳೆ ಏನಪ್ಪಾ ಅಂದ್ರೆ ಇವರು ಈ ಬೇರೆ ಪಕ್ಷಗಳವ್ರು ಏನಂತಂದ್ರೆ ವಿಶೇಷವಾಗಿ ಬಿಜೆಪಿ ಅವ್ರು ಕರಿತಾ ಇದ್ದಾರೆ ಅಂತ ಅಭಿಪ್ರಾಯಗಳಿದ್ದಾವೆ. ಆದ್ರಪ್ಪ ಅಂದ್ರೆ ನಾನು ಅವ್ರೇನು ಹೋಗ್ತಾರಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರು ಇನ್ನು ಏನಪ್ಪ ಅಂದ್ರೆ ನಿರಾಕರಿಸಿದ್ದಾರೆ. ಯಾಕೆಂದ್ರಪ್ಪ ನಾನು ಏನಪ್ಪ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಆಗ್ಬಾರ್ದು ಅಂತಕ್ಕಂಥ ಒಂದೇನು ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಅಷ್ಟೇ. ನಾನು ಇವ್ರು ಹೇಳಿದಾರ ಅಂತ ಹೇಳ್ತಾ ಇಲ್ಲ. ಅಲ್ಲ, ಸುದ್ದಿಗಳು ತಾವು ಬಿತ್ತರಿಸಿದ್ರೆ ಮಾತ್ರ ಅದು Yes, ಸುದ್ದಿಗಳಾಗತ್ತೆ. ತಾವು ಬಂದು ನಾನು ಮಾತಾಡ್ತಾ ಮಾಧ್ಯಮಗಳಲ್ಲಿ ಹೋಗ್ತೀನಿ. ಉಲ್ಲೇಖ ಮಾಡಿದ್ರೆ ಮಾತ್ರ ಸುದ್ದಿ ಆಗತ್ತೆ. ಗಾಳಿ ಸುದ್ದಿಗೂ ಸುದ್ದಿಗೂ ಬಹಳ ವ್ಯತ್ಯಾಸ ಇದೆ. ನಾನು ಗಂಗಾಧರ್ ಅವರಿಂದ ಗಾಳಿ ಸುದ್ದಿಯನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅಥೆಂಟಿಕೇಟೆಡ್ ಸುದ್ದಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಬಿಕಾಸ್ ಐ ಹ್ಯಾವ್ ಅ ಹೈ ರೆಸ್ಪೆಕ್ಟ್ ಫಾರ್ ಯು ಗಂಗಾಧರ್ ಅವರೇ. ನಿಮ್ಮ ಜರ್ನಲಿಸಂ ಕೆರಿಯರ್ಗೆ, ನಿಮ್ಮ ರಾಜಕೀಯ ವಿಶ್ಲೇಷಣೆಗೆ ನಾನು ಹೇಳ್ತಾ ಇರುವಂತದ್ದು ನನಗೆ ಬಹಳ ತಮ್ಮ ಬಗ್ಗೆ ಗೌರವ ಇದೆ. ಹಾಗಂತ ಹೇಳಿ ಗಾಳಿ ಸುದ್ದಿಯನ್ನ ತೆಗೆದುಕೊಂಡು ಬಂದು ತಾವು ಇದೇ ನಿಜವಾದ ಸುದ್ದಿ ಅಂತಂದ್ರೆ ನಾನು ಏನ್ ಹೇಳಿ ಇಲ್ಲ, ನಾನು ನಿಜವಾದ ಸುದ್ದಿ ಅಂತ ಹೇಳಿಲ್ಲ ಮೇಡಮ್. ನಾನು ಹಾಗಿದ್ಮೇಲೆ ಗಾಳಿ ಸುದ್ದಿಗಳನ್ನ ಉಲ್ಲೇಖನೆ ಮಾಡಬಾರ್ದು. ನಾನು ಹೇಳಿಲ್ಲ ಅದನ್ನ. ಈ ತರ ಸುದ್ದಿಗಳಿದ್ದಾವೆ, ಚರ್ಚೆಗಳಾಗ್ತಾ ಇದ್ದಾವೆ. ಚರ್ಚೆಗಳು ಹೇಳಿ ಅದಕ್ಕೆ ಓಕೆ ಅಂತೀನಿ ನಾನು. ಸ್ಪಷ್ಟೀಕರಣ ಕೊಟ್ಟರು ಓಕೆ ಅಂತೀನಿ ನಾನು. ಹಂಗೆ ಅಷ್ಟೇ. ಎಸ್ ದಿಲೀಪ್ ಸರ್, ಎಲ್ಲೋ ಒಂದ್ ಕಡೆ ಈ ಗೊಂದಲ ಒಂದ್ ಕಡೆ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಅಭಿವೃದ್ಧಿ ಎಲ್ಲೋ ಒಂದ್ ಕಡೆ ಇವಾಗ ಅಭಿವೃದ್ಧಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ನೀವು ಒಪ್ಕೋತೀರಾ? ಅಲ್ಲ ನೋಡಿ, ಇವತ್ತು ಒಳ ಮೀಸಲಾತಿಯ ದೊಡ್ಡ ಒಂದು ಹೋರಾಟ ನಡೀತಾ ಇದೆ. ಇನ್ನು ಒಳ ಮೀಸಲಾತಿಯ SC ಸಮುದಾಯದ ಜನ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಇದುವರೆಗೂ ಸಹ ಮೀಡಿಯಾ ಮುಂದೆ ಬಂದು ಕ್ಲಾರಿಟಿ ಕೊಟ್ಟಿಲ್ಲ, ಅದಕ್ಕೇನು ಅಂತ ಹೇಳಿಲ್ಲ. ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಅಂದರು, ಮತ್ತು ಈಗೇನು 50,000 ಜನನನ್ನು ಉದ್ಯೋಗಕ್ಕೆ ತೆಗೆದುಕೊಳ್ತೀವಿ ಅಂತಂದ್ರು. ಇಲ್ಲ, ನಾನು ಹೇಳ್ತೀನಿ 56,000 50,000 ಅವರಿಂದ ಒಂದನ್ನು ತೆಗೆದುಕೊಳ್ಳಕ್ಕೆ ಹೋಗಿಲ್ಲ. ಸುಮಾರು ಒಂದು ನಿಮಿಷ ಮೇಡಮ್ ಕೇಳಿಸ್ಕೊಳ್ಳಿ. ಇದೇನು ನೀವು ಅಲ್ಲ, ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ನಿಮಿಷ ಕೇಳಿಸ್ಕೊಳ್ಳಿ, ಆಮೇಲೆ ಉತ್ತರ ಕೊಡಿ. ಎಲ್ಲರಿಗೂ ಡಿಸ್ಟರ್ಬ್ ಮಾಡಿದ್ರೆ ಏನ್ ಮೇಡಮ್? ಅವ್ರಿಗೂ ಡಿಸ್ಟರ್ಬ್ ಮಾಡ್ತೀರಿ, ನನಗೂ ಡಿಸ್ಟರ್ಬ್ ಮಾಡ್ತೀರಿ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ನಿಮ್ ಯೋಗ್ಯತೆಗೆ ರಾಜ್ಯ ಸರ್ಕಾರ ಬಂದಾಗಿಂದ 1,000 ಮಾಡಕ್ಕಾಗಿರ್ಲಿಲ್ಲ, 1,000 ತೆಗೆದುಕೊಳ್ಳಕ್ಕಾಗಿರ್ಲಿಲ್ಲ. 56,000 ತಗೋತಾರ ಅವರು. ನಂತರದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರಲ್ಲ, 2 ಲಕ್ಷ ಜಾಬ್ಗಳನ್ನ ತಾವು ಫಿಲ್ ಮಾಡ್ಬೇಕಿತ್ತಲ್ಲ, ಮಾಡಿದ್ರ ಅವಾಗ? ಇಲ್ವಲ್ಲ. ಆಯ್ತಾ, ಪಾಯಿಂಟ್ ಮುಗೀತಾ? ಮತ್ತೆ 56,000 ಆದ್ಮೇಲೆ ಅವಕಾಶ ಬಂದಾಗ ಪೂರ್ತಿ ನೀವೇ ಮಾತಾಡಿ, ಇವ್ರು ಇಂಟರಪ್ಟೇ ಮಾಡೋದಿಲ್ಲ. ಅಲ್ಲ, ಈ ರೀತಿ ಧೋರಣೆ ಉತ್ತರಗಳನ್ನ ಕೊಟ್ರೆ ನಾನು ತಗೊಳಕ್ ರೆಡಿ ಇಲ್ಲ. ಅದಕ್ಕೆ ನೀವು ಪಾಯಿಂಟ್ಸ್ ಮಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಐ ಸ್ಟಿಕ್ ಓನ್ಲಿ ಟು ಫ್ಯಾಕ್ಟ್ಸ್. ಅವ್ರ ಫ್ಯಾಕ್ಟ್ ತಪ್ಪಾದಾಗ ಮಾತ್ರ ನಾನು ಇಂಟರಪ್ಟ್ ಮಾಡೋದು, ಇಲ್ಲಾಂದ್ರೆ ನಾನು ಇಂಟರಪ್ಟ್ ಮಾಡೋದಿಲ್ಲ. ಐ ಆಮ್ ಬೀಯಿಂಗ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಓಕೆ ಸರ್, ಕಂಟಿನ್ಯೂ ಮಾಡಿ. ಒಂದೇ ಒಂದು ಇವು ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಒಂದೇ ಒಂದು ಸರ್ಕಾರಿ ಉದ್ಯೋಗವನ್ನು ಭರ್ತಿ ಮಾಡಿರಲಿಲ್ಲ. ಈಗೇನೋ ಮಾಡಬೇಕು ಅಂತ ಹೊಟ್ಟಿದ್ದಾರೆ. 50,000 ಮಾಡ್ತಾರೆ, 56,000 ಮಾಡ್ತಾರೆ, 5,000 ಮಾಡ್ತಾರೆ, ಅದು ನಮಗೆ ಗೊತ್ತಿಲ್ಲ ಇನ್ನೊಂದು. ಅವ್ರು ಮಾಡಿದಾಗಲೇ ಗೊತ್ತಾಗೋದು ಮಾಡ್ತಾರೆ ಅಂತೇಳಿ. ಇವತ್ತು ಆ ಒಂದು ಏನು ಇವತ್ತು ಸಂಖ್ಯೆಯನ್ನು ಇವರು ಫಿಲ್ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ, ಸುಮಾರು 2 ಲಕ್ಷ ಖಾಲಿ ಇದೆ, ಭರ್ತಿ ಮಾಡಬೇಕು. ಅದಕ್ಕೆ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತೇಳಿ ಒಂದು SC ಸಮುದಾಯ ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ. ಇದುವರೆಗೂ ಸಹ ಸರ್ಕಾರದಿಂದ ಕ್ಲಾರಿಟಿ ಬಂದಿಲ್ಲ. ಇವತ್ತು ರಾಜ್ಯದಲ್ಲಿ ಅದು ದೊಡ್ಡ ಒಂದು ಆಂದೋಲನ ನಡೀತಾ ಇದೆ, ಇವತ್ತು ಸಹ ಹೋರಾಟ ನಡೀತಾ ಇದೆ. ಮತ್ತು ಅದ್ರ ಜೊತೆಗೆ ಇವತ್ತು ಇಲ್ಲಿ ನಡೀತಾ ಇರತಕ್ಕಂಥ ಈ ಗಲಾಟೆಯನ್ನು ಮೇಡಮ್ ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಇಡೀ ರಾಜ್ಯದಲ್ಲಿ ಚರ್ಚೆ ನಡೀತಾ ಇರೋದೇನು ಅಂತಂದರೆ, ಇಟ್ಸ್ ಅ ಕ್ಲಿಯರ್ ಫೈಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಈಗ ದಾವಣಗೆರೆ ಚುನಾವಣೆ ವಿಚಾರಕ್ಕೆ ಏನಾಯಿತು ಅಂತೆಲ್ಲ ನೀವೆಲ್ಲ ನೋಡಿದ್ದೀರಿ. ದಾವಣಗೆರೆ ವಿಚಾರಕ್ಕೆ ಸ್ವತಃ AICC ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ದತ್ತೂರ್ ಅವರು ಜಮೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಮತ್ತು CM ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ನಜೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತೇಳಿ ಹೈಕಮಾಂಡ್ ಪ್ರೆಷರ್ ಆಗ್ತಾ ಇದೆ ಅಂತೇಳಿ ಇವೆಲ್ಲ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ಅದು ಮಾಧ್ಯಮ ಸೃಷ್ಟಿ ಮಾಡೋಕ್ಕಾಗಲ್ಲ. ನಾಳೆ ರಾಜೀನಾಮೆ ಕೊಟ್ಟಾಗ ಅದು ಸತ್ಯಾಸತ್ಯತೆ ಗೊತ್ತಾಗ್ತಾ ಇದೆ. ಮತ್ತೆ ರಿಜ್ವಾನ್ ಅರ್ಷದ್ ಅವರು ನೇರವಾಗಿ ಜಮೀರ್ ಅಹಮದ್ ವಿರುದ್ಧವಾಗಿ ಮಾತಾಡಿದ್ದಾರೆ. ನಮ್ಮಲ್ಲೇ ಇರ್ತಕ್ಕಂಥ ನಾಯಕರುಗಳು ನಾವು ಸೋಲ್ಬೇಕು ಅಂತ ಹೇಳಿ ಸ್ವಗ್ಗ ಕಟ್ಟಿ ನಿಂತ್ಕೊಂಡಿದ್ದಾರೆ. ನಿಮಿಷ ಆಮೇಲೆ ಕೇಳಿಸ್ಕೊಳ್ಳಿ, ಉತ್ತರ ಕೊಡಿ. ಆಮೇಲೆ ಇವತ್ತು ಇದು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮೇಡಮ್ ಕ್ಲಿಯರ್. ಇವ್ರಿಗೆ ಸೋಲಿನ ಭಯದಿಂದ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸೋಲ್ತೀವಿ ಅನ್ನೋ ಒಂದು ಭಯದಿಂದ ದೆಹಲಿ ಯಾತ್ರೆ ಹೋಗಿದ್ದಾರೆ. ಒಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಕುರ್ಚಿ ಉಳಿಸ್ಕೋಬೇಕು ಸಿದ್ದರಾಮಯ್ಯನವರು. ಅಕಸ್ಮಾತ್ ಏನಾದರೂ ಈ ಜಗಳವನ್ನು ಏನಾದರೂ ಮಾಡಿ ಮಂತ್ರಿ ಮಂಡಲ ರಚನೆ ಆಗಿಬಿಟ್ರೆ ಸಿದ್ದರಾಮಯ್ಯನವ್ರ ಅಲ್ಲಿ ಅತೃಪ್ತರು ಅಂತ ಯಾರ್ಯಾರಿದ್ದಾರೆ ಅವ್ರಿಗೊಂದು ಮಂತ್ರಿ ಸ್ಥಾನವನ್ನು ಕೊಟ್ಬಿಡೋಣ.
ಅವ್ರು ಯಾರೂ ಸಹ ನೆಕ್ಸ್ಟ್ CM DK ಶಿವಕುಮಾರ್ ಅವ್ರ ಪರವಾಗಲಿ ಯಾರ ಪರವಾಗಿ ಬ್ಯಾಟಿಂಗ್ ಆಡಲ್ಲ, ನನ್ನ ಪರವಾಗಿರ್ತಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಕ್ಲಿಯರ್ ವಾದ. ಈಗ ಬೇಕಾಗಿರ್ತಕ್ಕಂಥದ್ದು ಮಂತ್ರಿ ಸ್ಥಾನ ಸಿದ್ದರಾಮಯ್ಯನವ್ರ ಫಾಲೋವರ್ಗೆ ಕೊಡಬೇಕು. ಅದು ತಕ್ಕನಾಗ ಒಂದು ಟಕ್ಕರ್ ಕೊಟ್ಟಿದ್ರು DK ಶಿವಕುಮಾರ್ ಅವರು. 30 ಜನ ಹೊಸಬ್ರನ್ನ ಕಳಿಸಿದ್ರು ದೆಹಲಿಗೆ. ಹೌದು. ಅವಾಗ ಏನಂತ ಹೇಳಿದ್ರು, 30 ಜನ ಹೊಸಬ್ರು ಗೆದ್ಬಿಟ್ರೆ ನಮಗೇನು ಸ್ಥಾನಮಾನ ಕೊಡಬಾರ್ದ ಸ್ವಾಮಿ, ನಾವು ಸಹ 30 ಜನ ಗೆದ್ದಿದ್ದೀವಿ, ನಮಗೂ ಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಕೇಳಿದ್ರು. ಈಗ ಇವ್ರೇನ್ ಹೇಳ್ತಿದ್ದಾರೆ, ರೀ ನಾವು 3 ಬಾರಿ ಗೆದ್ದಿದ್ದೀವಿ, 4 ಬಾರಿ ಗೆದ್ದಿದ್ದೀವಿ, ನಾವು ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಿದ್ದೀವಿ. ಪ್ರಿಯಾ ಕೃಷ್ಣ 25 ವರ್ಷಕ್ಕೆ MLA ಆಗಿದ್ದಂತವ್ರು, ಅವ್ರಿಗೆ ಕೊಟ್ಟಿಲ್ಲ. DB ಜಯಚಂದ್ರ ಅವರು 5-6 ಸಲ MLA ಆಗಿರೋರು, ಅವ್ರಿಗೆ ಕೊಟ್ಟಿಲ್ಲ. ಸೊ ನಮಗೂ ಕೊಡಿ ಅಂತೇಳಿ ಹಿರಿಯ ನಾಯಕರು ಹೋಗಿದ್ದಾರೆ. ಅವ್ರು ಕೇಳಿದ್ರ ಕಡೆ ನ್ಯಾಯ ಇದೆ. ಮತ್ತೆ ನ್ಯಾಯ ಇದೆ ಅನ್ನೋದು ಒಂದಾದ್ರೆ, ಇದ್ರಾಗಿರ್ತಕ್ಕಂಥ ಒಡ ರಾಜಕೀಯ, ಈಗ ಸಚಿವ ಸಂಪುಟವನ್ನ 2.5 ವರ್ಷ ಆದ್ಮೇಲೆ ರಚನೆ ಮಾಡ್ತೀವಿ ಅಂತ ಹೈಕಮಾಂಡ್ ಭರವಸೆ ಕೊಟ್ಟಿದ್ರಂತೆ. ಅವ್ರಿಗೆ ಚರ್ಚೆ ನಡೀತಾ ಇದೆ. ಈಗೇನಾದ್ರೂ ರಚನೆ ಆಗ್ಬಿಟ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಸೇಫ್. ಅವರ ಒಂದು ಯಾರ್ಯಾರು ಇದ್ರು, ಅವರ ಒಂದು ಬಣದಲ್ಲಿ ಯಾರ್ಯಾರು ಸೇರ್ಕೊಂಡಿದ್ರು, ಅವರ ಸ್ನೇಹಿತ ಬಣ ಏನಿತ್ತೋ ಅತೃಪ್ತ ಬಣ ಇತ್ತು, ಅವ್ರಿಗೆ ತೃಪ್ತಗೊಳಿಸ್ಬಿಟ್ರೆ ಅವರ ಸೀಟ್ ಮೇಲೆ ಯಾರೂ ಸಹ ಕಣ್ಣು ಹಾಕಲ್ಲ, ಸೇಫ್ ಆಗಿರ್ತದೆ. ಸುತ್ತಲೂ ಸಹ ಸಿದ್ದರಾಮಯ್ಯನವರ ಕುರ್ಚಿಯ ಸುತ್ತಲೂ ಸಹ ಗುರಾಣಿ ಹಿಡ್ಕೊಂಡು ಈ 30 ಜನ ಸಚಿವರು ನಿಂತ್ಕೋತಾರೆ ಅಂತಕ್ಕಂಥ ಧೈರ್ಯ ಸಿದ್ದರಾಮಯ್ಯನವ್ರಿಗಿದೆ. ಅದಕ್ಕೋಸ್ಕರ ಇವತ್ತು ದೆಹಲಿಗೆ ಹೋಗಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಏನ್ ಹೇಳ್ತಿದ್ದಾರೆ, ತುಪಾರೇಖೆ ಆಗ್ತಾವ್ರಂತೆ, ಅದೇನೋ ಬಾಯಿ ಮುಚ್ಕೊಂಡು ಸುಮ್ನಿರ್ಬೇಕು ಅಂತ ಇದ್ದಾರೆ, ತಾಕೀತ್ ಮಾಡ್ತಿದ್ದಾರೆ ಅಂತ. ಈ ಪದಗಳು ಯಾಕೆ ಬರ್ತಾರೆ? ನಾನು ತಾಕೀತ್ ಮಾಡ್ತಾ ಇದ್ದೀನಿ. DK ಶಿವಕುಮಾರ್ ಅವ್ರು ಹೇಳಿಲ್ವಲ್ಲ, ತಾಕೀತ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಯಾವಾಗ ಹೇಳಿದ್ರು ಅವರು? ತುಫಾರಕಿ ವಾಟ್ ಇಸ್ ದ ವರ್ಡ್? ತುಫಾರಕಿ DK ಶಿವಕುಮಾರ್ ಅವ್ರು ಹೇಳಿರೋದನ್ನ ತಾವಿಲ್ಲಿ ಕೂತ್ಕೊಂಡು ಹೇಳ್ಬಿಡಿ, ಪಕ್ಷದ ವಕ್ತಾರರಾಗಿ. ತುಫಾರಕಿ ಹಾಕಿರೋದು, ತಾಕೀತ್ ಹಾಕಿರ್ತಕ್ಕಂಥದ್ದು. ಮತ್ತೆ ಮತ್ತೆ ಇನ್ನೊಂದು ಏನ್ ಹೇಳ್ತಾವ್ರೆ ಅಂತಂದ್ರೆ, ಇದು ಮಂತ್ರಿ ಮಾಡುವ ಸಮಯ ಅಲ್ಲ, ನೀವು ಸುಮ್ನೆ ಇರಬೇಕು, ಮಂತ್ರಿ ಮಾಡುವ ಸಮಯ ಅಲ್ಲ ಅಂತ ಹೇಳಲಿಕ್ಕೆ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಇಲ್ಲ. ಮಂತ್ರಿ ಮಂಡಲವನ್ನು ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ, ಮಂತ್ರಿ ಮಾಡುವ ಸಮಯ ಅಲ್ಲ ಅಂತ. ಸೂಕ್ತ ಸಮಯ ಅಂದ್ರೆ ಸಮಯ ಅಲ್ಲ ಅಂದ್ರೆ ಎರಡು ಒಂದೇ ಅಲ್ವಾ? ಏನ್ ಮಾತಾಡ್ತಿದ್ದಾರೆ ಇವರು? ಏನ್ ಮಾಡ್ತಿದ್ರು? ಚುನಾವಣೆಯಲ್ಲಿ ಬಿಸಿ ಈಗ ಆಯ್ತು, ಇವ್ರ ಪ್ರಕರಣ ಹೋಗ್ತೀನಿ, ಆಯ್ತು, ನಿಮ್ದು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಮಂತ್ರಿ ಮಾಡುವ ಸೂಕ್ತ ಸಮಯ ಅಲ್ಲ, ಕೇಳಿಸ್ಕೊಳ್ಳಿ. ಮಂತ್ರಿ ಮಾಡುವ ಸೂಕ್ತ ಸಮಯ ಅಲ್ಲ. ಸೂಕ್ತ ಸಮಯಕ್ಕೂ ಮಂತ್ರಿ ಕೇಳಿಸ್ಕೊಳ್ಳಿ, ಅದನ್ನೇ ಹೇಳ್ತಾ ಇದ್ದೀನಿ ಪದನ. ಮಂತ್ರಿ ಮಾಡುವ ಸೂಕ್ತ ಸಮಯ ಅಲ್ಲ ಅಂತ ಹೇಳಿಕೆ DK ಶಿವಕುಮಾರ್ ಯಾರು? DK ಶಿವಕುಮಾರ್ ಯಾರು? ಅದನ್ನ ಹೈಕಮಾಂಡ್ ಹೇಳ್ಬೇಕು, ಮೇಲ್ಗಡೆ ಇರ್ತಕ್ಕಂಥವ್ರು ಮೇಲ್ಗಡೆ ಹೇಳ್ಬೇಕು. ಇವ್ರು ಯಾರು ಹೇಳಲಿಕ್ಕೆ? DK ಶಿವಕುಮಾರ್ ಯಾರು ಅಂತ ಕೇಳಕ್ ನೀವ್ ಯಾರು ಹೇಳಿ? ಸಿದ್ದರಾಮಯ್ಯ ಹೇಳ್ಬೇಕು, ಅದನ್ನ ಸಿದ್ದರಾಮಯ್ಯ ಹೇಳ್ಬೇಕು. ನೀವೇ DK ಶಿವಕುಮಾರ್ ಅವರಿಗೆ ಹೇಳಿಲ್ಲ. ಮಂತ್ರಿ ಮಂಡಲ ಮುಖ್ಯಮಂತ್ರಿ ಇರ್ತಕ್ಕಂಥವ್ರು, ಉಪಮುಖ್ಯಮಂತ್ರಿಗೂ ಶಾಸಕಾಂಗಕ್ಕೂ ಸಂಬಂಧ ಇಲ್ಲ. ಉಪಮುಖ್ಯಮಂತ್ರಿಗೂ ಶಾಸಕಾಂಗಕ್ಕೂ ಸಂಬಂಧ ಇಲ್ಲ. ಶಾಸಕಾಂಗದ ನಾಯಕರು ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯವರು ಉತ್ತರ ಕೊಡ್ಬೇಕು, ಸಿದ್ದರಾಮಯ್ಯವರು ಉತ್ತರ ಕೊಡ್ಬೇಕು. DK ಶಿವಕುಮಾರ್ ಉತ್ತರ ಕೊಡಂಗಿಲ್ಲ. ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ತುಳಿಲಿ ಕೊಟ್ಟಿದ್ದಾರೆ, ಅವ್ರ ಬಣವನ್ನ ಎದುರಿಸಿಕೊಟ್ಟಿದ್ದಾರೆ, ತುಫಾರಕಿ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಗ್ತಾ ಇದೆ. ಇವತ್ತು ಅವ್ರು ಯಾರು ಎದುರುಕೊಳ್ಳಲ್ಲ, 30 ಜನ ಯಾರು ಎದುರುಕೊಳ್ಳಲ್ಲ, ಎಲ್ಲರೂ ಉತ್ತರ ಕೊಡಕ್ಕೆ ರೆಡಿ ಇದ್ದಾರೆ. ಬೇರೆ ವಕ್ತಾರನ್ನ ಕೇಳ್ಕೊಂಬರ ಕೇಳಿ, DK ಶಿವಕುಮಾರ್ ಯಾರು ಅಂತ ಹೇಳ್ತಾರೆ ಅವರಿಗೆ. ಇಲ್ಲಿ ಚಾನೆಲ್ ಬಂದು ಹೂ ಇಸ್ DK ಶಿವಕುಮಾರ್ ಅಂತ ಕೇಳ್ತಾರೆ. ವಾಟ್ ಇಸ್ ದಿಸ್ ಮೀನ್? ಇಸ್ ದಿಸ್ ವೇ ದ ಡಿಬೇಟ್ ಹ್ಯಾಪನ್ಸ್? ಹೇಳೋದಕ್ಕೆ ಏನ್ ಹೇಳಿದ್ರು? ಸೂಕ್ತ ಸಮಯ ಅಲ್ಲ ಅಂತಂದ್ರು. ಏನ್ ಸೂಕ್ತ ಸಮಯ ಅಲ್ಲ ಅಂದ್ರೆ ಏನ್ ತಪ್ಪೇನದ್ರಲ್ಲಿ? ಹೌದು. ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ, 3 ಕಡೆ ಪೋಲಿಂಗ್ ಆಗಿದೆ, ಇನ್ನು 2 ಕಡೆ ಬಾಕಿ ಇದೆ ಪೋಲಿಂಗ್ ಆಗುವಂತದ್ದು. ಈಗ ಹೋಗಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡುವಂತದ್ದು ಬಹುಶಃ ಸೂಕ್ತ ಸಮಯ ಅಲ್ಲ. 3-4 ದಿನ ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಕಾಯ್ಬೇಕಾಗತ್ತೆ. ಅವ್ರು ಬಂದ್ಮೇಲೆ ಮೇ 4 ರಿಸಲ್ಟ್ ಬರ್ಲಿ, ಇಲ್ಲ ಪೂರ್ತಿ ಪೋಲಿಂಗ್ ಆಗ್ಲಿ, 23-26 ಏನ್ ಪೋಲಿಂಗ್ ಇದೆ, ಪೂರ್ತಿ ಪೋಲಿಂಗ್ ಮುಗಿದ್ ಬಿಡ್ಲಿ. ಅದಾದ ನಂತರದಲ್ಲಿ ಹೋಗಿ ಭೇಟಿ ಮಾಡಿ ಅಂತ ಹೇಳಿರುವಂತದ್ದು. ಅದನ್ನ ಬಿಟ್ಟು ಮಂತ್ರಿ ಸ್ಥಾನ ಆಗೋದಕ್ಕೆ ಸೂಕ್ತ ಸಮಯ ಅಲ್ಲ ಅಂತ DK ಶಿವಕುಮಾರ್ ಅವರು ಎಲ್ಲರೂ ಹೇಳಿದ್ರೆ ಸೂಕ್ತ ಸಮಯ ಅಲ್ಲ ಕೇಳಿಲ್ಲ ಅಂತಂದ್ರೆ ನಾಳೆಯಿಂದ ವಕ್ತಾರಿಕೆ ಮಾಡಲ್ಲ. ಸ್ಥಾನಕ್ಕೆ ಅಂತ ಇವ್ರು ಇಲ್ಲಿ ಅಡಿಷನ್ ಸೂಕ್ತ ಸಮಯ ಅಲ್ಲ ಅಂತ ಅವ್ರು ಹೇಳಿಲ್ಲ ಅಂತಂದ್ರೆ ನಾಳೆಯಿಂದ ನಾನು ಯಾವ ಚಾನೆಲ್ಗೂ ಹೋಗಲ್ಲ. ಹೂ ಇಸ್ ದಿಲೀಪ್ ಗೌಡ? ಅದು ನೀವು ಹೇಳೋ ಅಧಿಕಾರ ಇಲ್ಲ ರೀ, ಅದು ನೀವು ಯಾರು ಅಧಿಕಾರ? ನಿಮ್ಗೆ ಇಲ್ಲ ರೀ ಅದು ಅಧಿಕಾರ. ನಿಮ್ಮ ಒಂದು ಚೌಕಟ್ಟಿನಲ್ಲಿ ಮಾತಾಡಿದ್ರೆ ನಾವು ಹೆಣ್ಮಕ್ಳು ಒಂದು ಕಾರಣಕ್ಕೋಸ್ಕರ ಗೌರವ ಕೊಟ್ಟು ಮಾತಾಡ್ತಾ ಇದೀನಿ. ಆ ಗೌರವವನ್ನು ಉಳಿಸ್ಕೋಬೇಕು ದಯಮಾಡಿ.
ದಯಮಾಡಿ ಉಳಿಸ್ಕೋಬೇಕಾ ಬರೋಣ? ಟಾಪಿಕ್ ಬರೋಣ. ಬೇಡ. ಏನ್ ಮಾಡ್ತಾರೆ ಕೇಳಿ ಇದು ಸಂಸ್ಕೃತಿ ಕಾಂಗ್ರೆಸ್ ವೈಯಕ್ತಿಕವಾಗಿ ಬೇಡ. ಅಲ್ಲ, ಇದು ಕಾಂಗ್ರೆಸ್ ಸಂಸ್ಕೃತಿ. ಹೆಣ್ಮಕ್ಳು ಅಂತ ಏನೋ ಬಿಟ್ ಕಳಿಸ್ತಾ ಇದ್ರಲ್ಲ, ಏನ್ ಮಾಡ್ತಾರೆ ಗೌರವ ಅಂತ ಕೇಳಿ. ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಏನ್ ಇದ್ದೀನಿ. ಮಾಡ್ತಾರೆ ಅಂತ ಕೇಳಿ ಗೌರವ ನೋಡೋಣ. ಕೊಡ್ತಾ ಇದ್ದೀನಿ. ಬೇಡ. ಏನ್ ಮಾಡ್ತಾರೆ ಅಂತ ಗೌರವವನ್ನ ಕೇಳಿ ನೋಡೋಣ. ತೆಗೆದುಕೊಳ್ಳಿ. ಇಬ್ರು ಸೈಲೆಂಟ್ ಆಗಿರಿ, ಈಗ ನಾನು ಅವ್ರನ್ನ ಮಾತಾಡ್ತೀನಿ. ಡಿ ಕೆ ಶಿವಕುಮಾರ್ ಯಾರು ಅಂತ ಕೇಳೋ ವಕ್ತಾರರನ್ನ ಬಿಜೆಪಿ ಯಾರ್ರೀ ಡಿ ಕೆ ಶಿವಕುಮಾರ್ ಯಾರು? ಏನು ರೌಡಿಸಂ ಮಾಡ್ತಾ ಇದ್ದೀರಾ ಬಂದಿಲ್ಲಿ? ಅಲ್ಲ ಬಿಜೆಪಿ ಎದುರಿಸ ಕೆಲಸ ಮಾಡ್ತಾ ಇದ್ದೀರಾ? ಯಾರು ಎದುರ್ಕೊಳ್ಳಲ್ಲ ಬಿಜೆಪಿಯವರು? ನಿಮ್ಮ ರೌಡಿಸಂ ಎಲ್ಲ ಮುಗಿದೋಯ್ತು. ಈ ರೌಡಿಸಂ ಎಲ್ಲ ನಡೆಯಲ್ಲ ಬಿಜೆಪಿ ಹತ್ರ. ಈ ರೌಡಿಸಂ ಬೇಡ, ಬಿಜೆಪಿ ಹತ್ರ ಬೇಡ. ಅಲ್ಲ ರೌಡಿಸಂ ಕಾಂಗ್ರೆಸ್ ಕಾರ್ಯಕರ್ತರ ಇಟ್ಕೊಳ್ಳಿ. ಹೌದು, ಡಿ ಕೆ ಶಿವಕುಮಾರ್ ಅವರು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಯಾರು ಎದುರಿಸೋದೆಲ್ಲ ಬೇಡ, ನಡೆಯಲ್ಲ. ಎದುರ್ಕೊಳ್ಳೋರು ಯಾರು ಇಲ್ಲ ಇಲ್ಲಿ. ಅಲ್ಲ ಎದುರ್ಕೊಳ್ಳೋರು ಯಾರು ಇಲ್ಲ ಇಲ್ಲಿ. ಎದುರಿಸೋದು ಬೇಡ. ಐ ಆಮ್ ಅ ವುಮನ್, ಐ ಆಮ್ ರೆಡಿ ಟು ಫೇಸ್ ಇಟ್. ದಿಲೀಪ್ ಗೌಡ ಅವ್ರು ನನಗೆ ಏನೇ ಮಾಡಿದ್ರು ನಾನು ಇವತ್ತಿನ ದಿನ ರಾಜ್ಯ ಮಾಧ್ಯಮದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ನಾವೇನ್ರಿ ಮಾಡೋಣ? ಎದುರಿಸ್ತಾ ಇರೋದು ನೀವು. ನಾವ್ಯಾಕೆ ನಿಮಗೆ ಮಾಡೋಣ? ಹೆಣ್ಮಗಳು ಅನ್ನೋ ಕಾರಣಕ್ಕೆ ನನ್ನನ್ನ ಬಿಟ್ಕೊಳ್ತಾ ಇದ್ದಾರೆ ಅಂತ ದಿಲೀಪ್ ಗೌಡ Yes, ಅವರು. yes, ನನ್ನನ್ನ topic ಬಿಟ್ಕೊಳ್ತಾ ಗೆ ಇದ್ದಾರೆ ಬರೋಣ. ದಿಲೀಪ್ ಗೌಡ ಅವರು. ಇವತ್ತಿನ topic ನಾನು ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ. ಕೂತ್ಕೊಂಡು ಸ್ಪಷ್ಟವಾಗಿ Simply diverting the ಹೇಳ್ತಾ subject. ಇದ್ದೀನಿ. ದಿಲೀಪ್ ಗೌಡ ಅವರು ಏನೇ ಮಾಡಿದ್ರು ನನಗೆ ಏನೇ ನಾನು ಹೇಳಿರೋದು ಹೆಣ್ಮಗಳು ಒಂದು ಕಾರಣಕ್ಕೋಸ್ಕರ ಗೌರವ ಕೊಡ್ತಾ ಇದ್ದೀನಿ ಅಂತ ಅಂದಿದ್ದೀನಿ. ಅವ್ರು ಏನೇನೋ ಉಪ್ಪು ಖಾರ ಸೇರಿಸ್ಕೊಂಡು ಅವರ ಕಾಂಗ್ರೆಸ್ ಸಂಸ್ಕೃತಿ ಏನಿದೆ ಅದನ್ನ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸಂಸ್ಕೃತಿ ಏನಿದೆ ತೋರಿಸ್ತಾ ಇದ್ದಾರೆ. ನಾನು ಹೇಳಿರೋದೇನು, ಹೆಣ್ಮಗಳು ಅನ್ನೋ ಕಾರಣಕ್ಕೆ ಗೌರವ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಬೇರೆ ಬೇರೆ ಟಾಪಿಕ್ ಹೋಗ್ತಾ ಇದೆ ಇಲ್ಲಿ. ನಿಮ್ದು ರೌಡಿಸಂ ಸಂಸ್ಕೃತಿ ರೀ ನಿಮ್ದು ಎದುರಿಸ್ತಾ ಇರೋದು. ನಿಮ್ದು ರೌಡಿಸಂ ಸಂಸ್ಕೃತಿ ರೀ ನಿಮ್ದು. ಸಿದ್ದರಾಮಯ್ಯನವ್ರು ಯಾರು ಅಂತ ಕೇಳೋ ಹೌದು, ಸಿದ್ದರಾಮಯ್ಯನವರು ಶಾಸಕಾಂಗದ ನಾಯಕರಿದ್ದಾರೆ. ಅವರು ಪ್ರಶ್ನೆ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಯಾರು ಅಂತ ಕೇಳಿರೋದು. ಉತ್ತರ ಕೊಡಕ್ಕೆ ಧೈರ್ಯ ಇದ್ರೆ ಉತ್ತರ ಕೊಡಕ್ಕೆ ಹೇಳಿ. ಡೈವರ್ಟ್ ಮಾಡೋದು ಬೇಡ ಸಬ್ಜೆಕ್ಟ್ ನ. ಸಬ್ಜೆಕ್ಟ್ ನ ಡೈವರ್ಟ್ ಮಾಡೋದು ಬೇಡ. ಹೌದು, ಡಿ ಕೆ ಶಿವಕುಮಾರ್ ಅವ್ರು ಯಾರು ಅಂತಂದ್ರೆ ದಿಲೀಪ್ ಗೌಡ ಅವ್ರು ಯಾರು ಅಂತಾನು ನಾನು ಕೇಳ್ತೀನಿ. ಎಲ್ಲರಿಗೂ ಅಧಿಕಾರ ಇದೆ, ಕೇಳಿ ಉತ್ತರ ಕೊಡ್ತೀನಿ ನಾನು ಯಾರು ಅಂತ. ದಿಲೀಪ್ ಗೌಡ ಅವ್ರು ಯಾರು ಅಂತ ಕೇಳಿದ ತಕ್ಷಣ ಬೇರೆ ಕಡೆ ಹೋಗ್ತಾ ಇದೆ ಇದು ಟಾಪಿಕ್. ಹೆಣ್ಮಗಳು ಅನ್ನೋ ಕಾರಣಕ್ಕೆ ತಮಗೆ ಗೌರವ ಕೊಡ್ತೀನಿ, ಸುಮ್ನೆ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಐ ಆಮ್ ರೆಡಿ ಟು ಫೇಸ್ ಇಟ್ ದಿಲೀಪ್ ಗೌಡ ಅವರೇ. I am ready to face it. ಇವೆಲ್ಲ ನಾಟಕಗಳು. I am ready ಇವೆಲ್ಲ to ಕಾಂಗ್ರೆಸ್ face it. ಕಚೇರಿನಲ್ಲಿ ಇಟ್ಕೊಳ್ಳಿ. ನೋಡೋಣ, ಇಲ್ಲಿ ಗೂಂಡಾಗಳನ್ನು ಕರೆಸ್ತೀರಾ, ರೌಡಿಗಳನ್ನು ಕಳಿಸ್ತೀರಾ, ಯಾರು ಕರೆಸ್ತೀರೋ ಕಳಿಸಿ. ಟಾಪಿಕ್ ಏನಿದೆ ನಾನು ಅದನ್ನ ಬಿಟ್ಟು ಇವತ್ತಿನ ಬೇರೆ ದಿನ ಕಡೆ ನಮ್ಮ ಮನೆ ಹೋಗ್ತಾ ಇದೆ. ಅಡ್ರೆಸ್ ಇಂದ ಹಿಡಿದು ಎಲ್ಲವನ್ನು ಕೊಡ್ತೀನಿ. ಇಲ್ಲೇ ಬೇಕಿದ್ರೆ ಅರ್ಧ ಗಂಟೆ ರಾಜ್ ನ್ಯೂಸ್ ಹೊರಗಡೆ ಸ್ಟುಡಿಯೋ ಹೊರಗಡೆ ಆಯ್ತು, ಕಾಯ್ತಾ ಓಕೆ. ಇದ್ದೀನಿ. ರೌಡಿಸಂ ನಿಮ್ದು ಏನ್ ಸಂಸ್ಕೃತಿ ಕಾಲ್ ಇದೆ. ಮಾಡಿಲ್ಲ, ಆಮೇಲೆ ಅವೆಲ್ಲ ಮಾತಾಡ್ಕೊಳ್ಳಿ. ರೌಡಿಸಂ ಟಾಪಿಕ್ ಸಂಸ್ಕೃತಿ ಇದೆ. ಬಂದಿದೆ. ಎದುರಿಸೋದು, ಬೆದರಿಸೋದು, ದೌರ್ಜನ್ಯ ಮಾಡೋದು. ಡಿ ಕೆ ಶಿವಕುಮಾರ್ ಹಿನ್ನೆಲೆ ಏನು ಎಲ್ಲ ಗೊತ್ತಿದೆ. ಆ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೀರಾ ನೀವು. ಹಿನ್ನೆಲೆ ಏನಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು. ಟಿ ಜೆ ಸಂಗ್ರಾಮ್ ಸಿಂಗ್ ಹೇಳಿದ್ರು ಅಂತ ಹೇಳೋಣ. ಎಲ್ಲರ ಮೂರ್ತಿ ಹೇಳಿದ್ರು ಅಂತ ಹೇಳೋಣ. ಇವರ ಎಲ್ಲರ ಮೂರ್ತಿ ಕಾಂಗ್ರೆಸ್ ನಾಯಕ ಹೇಳಿದಾನೆ ಹೇಳೋಣ. ಇವರ ಟಿ ಜೆ ಸಂಗ್ರಾಮ್ ಸಿಂಗ್ ಇವರು ಉಪಮುಖ್ಯಮಂತ್ರಿ ಬಗ್ಗೆ ಏನು ಹೇಳಿದ್ರು ಅಂತ ಹೇಳೋಣ. ಟಿ ಜೆ ಸಂಗ್ರಾಮ್ ಸಿಂಗ್ ಏನು ಹೇಳಿದ್ರು ಅಂತ ಹೇಳೋಣ ಉಪಮುಖ್ಯಮಂತ್ರಿ ಬಗ್ಗೆ. ಪ್ರಧಾನಮಂತ್ರಿಗಳ ಡೈವರ್ಟ್ ಮಾಡಬೇಡಿ ಸಬ್ಜೆಕ್ಟ್ ನ. ವಿರುದ್ಧ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ಪ್ರಧಾನಮಂತ್ರಿಗಳ ವಿರುದ್ಧ ಇರೋ ಗೋದ್ರ ಹಗರಣ ಏನ್ ಹಾಕಿದ್ರೆ ಹೇಳಿ, ಅದ್ರ ಬಗ್ಗೆ ಮಾತಾಡಿ ನೋಡೋಣ. ಮ್ಯಾಮ್ ಇವತ್ತಿನ ಟಾಪಿಕ್ ಏನು? ಟಾಪಿಕ್ ಏನು? If he is talking like this, please don't call me for debate. I am being ಅಲ್ಲ, very clear. ಅವ್ರು- ಓಪನ್ ಆಗಿ ಇಲ್ಲಿ ಕುತ್ಕೊಂಡು ಧಮಕಿ ಹಾಕ್ತಾ ಇದ್ದಾರೆ. ನೀವು ಧಮಕಿ ಕುತ್ಕೊಂಡು ನೀವು ಕೇಳಿಸ್ಕೊಳ್ಳಿ. ಹಾಕ್ತಾ ಇರೋದು ನಾನಲ್ಲ. ನೀವು ಹಾಕ್ತಾ ಇರೋದು. people are simply diverting the ಧಮಕಿ subject. ಹಾಕ್ತಾ ಇರೋದು ನೀವು, ನಾನಲ್ಲ. What does this mean? ನಮ್ ಧಮಕಿ ಹಾಕೋ ಸಂಸ್ಕೃತಿ I'm ಎಲ್ಲ being very ಬಿಜೆಪಿದು. Silent ಆಗಿರಿ, ಬಿಜೆಪಿದು ಇಬ್ರು ಕೂಡ ಶಾಂತಿಯ topic ಸಂಸ್ಕೃತಿ. ಮಾತಾಡೋಣ. ಧಮಕಿ ಹಾಕೋದು ಸಮಯ ಕಾಂಗ್ರೆಸ್ ಬೇಡ. ಸಂಸ್ಕೃತಿ. ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಕಾಲದಿಂದ 1970 ಇಸ್ವಿಯಿಂದ ಧಮಕಿ ಹಾಕೋ ಬಂದಿರೋರು ಯಾರು ಅಂತ ಹೇಳಿ ಈ ರಾಜ್ಯಕ್ಕೆ ಗೊತ್ತಿದೆ. ಆಯ್ತಾ? ಈ ರೀತಿ ಎಲ್ಲ ಮಾತಾಡೋ ಹಾಗಿದ್ರೆ ಡಿಬೇಟಿಗೆ ನನ್ನನ್ನು ಕರಿಬೇಡಿ. ಮ್ಯಾಮ್, ಆಯ್ತಾ? ಟಾಪಿಕ್ ಮಾತಾಡ್ತಾ ಡಿ ಕೆ ಹೋಗಿ. ಶಿವಕುಮಾರ್ ಅವರು ಯಾರು ಅಂತ ಇಲ್ಲಿ ಕುತ್ಕೊಂಡು ಕೇಳುವಂತ ವ್ಯಕ್ತಿಯ ಜೊತೆ Okay, ನಾನು ಅದಾಯ್ತು. ಡಿಬೇಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹೌದು, ನನ್ನನ್ನ ಕ್ಷಮಿಸಿ. ಸಿದ್ದರಾಮಯ್ಯನವರು ನಾನು debate ಶಾಸಕಾಂಗ ಸಭೆಯ ನಾಯಕರಿದ್ದಾರೆ. ಡಿ ಕೆ ಶಿವಕುಮಾರ್ ಯಾರು ಅಂತ ಕೇಳಿದ್ದಾನು. ಆಯ್ತಾ? ಬೇಡ, ಬೇಡ ಮ್ಯಾಮ್, ನಾನು continue ಡಿಬೇಟ್ ಮಾಡಿ. ಇಲ್ಲಿ ಕ್ಲೋಸ್ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರು ಅಂತ ಅವ್ರು ಕೇಳಿದಕ್ಕೆ ನಾನು ದಿಲೀಪ್ ಗೌಡ ಅವ್ರು ಯಾರು, ಡಿ ಕೆ ಶಿವಕುಮಾರ್ ಅವ್ರು ಯಾರು ಅಂತ ಹೇಳಿ, ಕೇಳಿದಕ್ಕೆ ಅಂತ ನಾನು ಹೇಳಿ, ಕೇಳಿದ್ರೆ ಹೇಳಿ, ನಾನು ಹೇಳಿ, ಕೇಳಿದ್ರೆ ಡಿಬೇಟ್ ಒಬ್ಬ ಹೆಣ್ಮಗಳು ಅನ್ನೋ ಕಾರಣಕ್ಕೆ ನಾನು ಗೌರವ ಪಲಾಯನವಾದ ಕೊಡ್ತಾ ಅಲ್ಲ ಅದು. ಇದ್ದೀನಿ. ಪಲಾಯನವಾದ ಮಾಡಬಾರ್ದು. ದಯವಿಟ್ಟು ಹೇಳ್ಬಿಡಿ. ಯಾರು ಪ್ರಶ್ನಾತೀತರಲ್ಲ. ಇಲ್ಲಿ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಲಿ, ಸಿದ್ದರಾಮಯ್ಯನವರಾಗಿರ್ಲಿ, ಯಾರು ಪ್ರಶ್ನಾತೀತರಲ್ಲ. ಎಲ್ಲರೂ ಪ್ರಶ್ನೆ ಮಾಡೋ ಅಧಿಕಾರ ವಿರೋಧ ಪಕ್ಷಕ್ಕಿದೆ ನಮ್ಗೆ. ಇಲ್ಲಿ ತನಕ ನಾವು ಸಾವಿರಾರು ಪ್ರಶ್ನೆ ಡಿಬೇಟ್ ಮಾಡ್ತೀವಿ. ಮಾಡಿದ್ದೀನಿ ನಾನು. ಒಂದೇ ಒಂದು ಡಿಬೇಟ್ ಇಂದ ನಾನು ಎದ್ದು ಹೋಗಿಲ್ಲ, ಹೋಗೋದು ಇಲ್ಲ. ಇದು ನಾನು ಡಿಬೇಟ್ ಮಾಡೋ ಸಂಸ್ಕೃತಿ. ಆಯ್ತಾ? ಇದು ನನಗೆ ಪಕ್ಷವಾಗಿ ನನಗೆ ಕಲ್ಸ್ಕೊಟ್ಟಿರುವಂತದ್ದು. ನೋಡಿದ್ರೆ ಇಡೀ ರಾಜ್ಯ. ಆದ್ರೆ ಇವತ್ತಿನ ದಿನ ನಾನು ಡಿಬೇಟ್ ಇಂದ ಎದ್ದು ಹೋಗ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಸಾರಿ. ಇಂಥ ಅನ್ಕಲ್ಚರ್ಡ್ ಡಿಬೇಟ್ ಅಲ್ಲಿ ಅಥವಾ ಇಂಥ ಅನ್ಕಲ್ಚರ್ಡ್ ವಕ್ತಾರರುಗಳ ಜೊತೆ ನಾನು ಕಲ್ಚರ್ ಇಲ್ದಲೇ ಇರ್ತಕ್ಕಂಥವ್ರು ಕೂತ್ಕೊಂಡು ನೀವು ಡಿಬೇಟ್ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಐ ಆಮ್ ಸೋ ಸಾರಿ ಅಬೌಟ್ ಕಲ್ಚರ್ ಇಲ್ದಲೇ ಇರ್ತಕ್ಕಂಥವ್ರು
ಆಯ್ತು, ಕಾಂಗ್ರೆಸ್ ಆಯ್ತು. ವಕ್ತಾರರು ತಮಗೆ ಬಹಳ ನಾವಲ್ಲ. ಸಂಸ್ಕೃತಿ ಇದೆ, ಅಲ್ಲಲ್ಲ, ತಮಗೆ ನೀವು ಬಹಳ ಕಲ್ಚರ್ ಇಲ್ಲ, ಸಂಸ್ಕೃತಿ ಇದೆ. ಕಲ್ಚರ್ ನಾವು ಫಸ್ಟ್ ಅರ್ಥ ಮಾತಾಡ್ಕೊಳ್ಳಿ ಮಾಡ್ಕೊಂಡು ಬನ್ನಿ. ಮೇಡಮ್ ಅವ್ರು ಇಲ್ಲ, ಏನೋ continue ಮಾತಾಡೋದಿಲ್ಲ. ಮಾಡಿ. Topic ಅವ್ರು ಯಾರೋ ಬಂದ್ರೆ ಎಲ್ಲ ರಾಜಕೀಯ ಸರಿ ಹೋಗುತ್ತೆ. ವಿಶ್ಲೇಷಣೆ ಡಿ ಕೆ ಶಿವಕುಮಾರ್ ಯಾರು ಅಂತ ಕೇಳೋಂತ ಡಿ ಕೆ ಶಿವಕುಮಾರ್ ಯಾರು ಅಂತ ಕೇಳುವಂತ ಸಂಸ್ಕೃತಿಯನ್ನ ಹೊತ್ಕೊಂಡು ಬಂದಿರುವಂತ ವಕ್ತಾರರ ಜೊತೆ ನನಗೆ ಡಿಬೇಟ್ ಮಾಡುವಂತ ಯಾವ ಅವಶ್ಯಕತೆ ಯಾವ ಅನಿವಾರ್ಯತೆಯೂ ನಮಗೂ ನನಗಿಲ್ಲ. ಅವಶ್ಯಕತೆ ಇಲ್ಲ. ನಮಗೆ BJP ಬಹಳ ಸ್ಪಷ್ಟ ಈ ರೀತಿ ಇದು. ದರ್ಪ ಆಯ್ತಾ? ದೌರ್ಜನ್ಯ ಮಾಡ್ತಕ್ಕಂಥ ತಮ್ಮ ಜೊತೆ ಲಿಮಿಟ್ಸ್ ಅನ್ನ debate ಮಾಡೋ ಮೀರಿ ಅವಶ್ಯಕತೆ ಡಿಬೇಟ್ ನಮಗೂ ಮಾಡುವಂತ ಇಲ್ಲ. ಯಾವ ವಕ್ತಾರರ ಅಲ್ಲ, ಜೊತೆ ಈ ನಾನು ರೀತಿ ಮಾತಾಡೋದಿಲ್ಲ. ದರ್ಪ ದೌರ್ಜನ್ಯ I don't ಮಾಡ್ತಕ್ಕಂಥ care ಜೊತೆ who it is. debate ಮಾಡೋ ಅವಶ್ಯಕತೆ I don't ನಮಗೂ give a ಇಲ್ಲ. damn who it is. I am being very clear. ಪ್ರತಿ ಒಂದು ಡಿಬೇಟಿಗೂ ಅದರದೇ ಆದಂತ ಮರ್ಯಾದೆ, ಅದರದೇ ಆದಂತ ಒಂದು ಚೌಕಟ್ಟಿರುತ್ತೆ. ತಾವು ವಿರೋಧ ಪಕ್ಷದವರೇ ಆಗಿರ್ಬೋದು, ರಾಷ್ಟ್ರೀಯ ಪಕ್ಷದವರೇ ಆಗಿರ್ಬೋದು, ವಿರೋಧ ಪಕ್ಷದವರಿಗೆ ಬಿಜೆಪಿ ಅವರೇ ಡಿ ಕೆ ಆಗಿರ್ಬೋದು, ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡೋ ಆಯ್ತಾ? ಅಧಿಕಾರ ಇದೆ, ಡಿ ಕೆ ಸಿದ್ದರಾಮಯ್ಯ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಆದ್ರೆ ಇವತ್ತಿನ ನಾನು ದಿನ ಕೇಳಿರ್ತಕ್ಕಂಥ media ಪ್ರಶ್ನೆ statement ಕ್ಲಿಯರ್. ಕೊಟ್ಟಿದ ತಕ್ಷಣ ಸಿದ್ದರಾಮಯ್ಯ ಅವ್ರು ಅವರು ಹೇಳೋದಕ್ಕೆ ಅಂತ ಹೇಳಿದ್ರೆ ಏನ್ರಿ ಅದರ ಅರ್ಥ? ಸಿದ್ದರಾಮಯ್ಯ ಅವರು ಏನದರ ಅರ್ಥ? ಶಾಸಕಾಂಗ ಸಭೆಯ ಇಂಥ ಒಬ್ಬ ನಾಯಕ ಇದ್ದಾರೆ. ಅದು ಪ್ರಶ್ನೆ ಕೇಳಕ್ಕೆ ಇಂಥವ್ರ ಡಿ ಜೊತೆ ಕೆ ನಾನು ಶಿವಕುಮಾರ್ ಯಾಕೆ ಅವರು debate ಮಾಡ್ಬೇಕು ಕೇಳಿದ್ರೆ ಇಂಥವ್ರ ಜೊತೆ ನಾನು ಯಾಕೆ debate ಮಾಡ್ಬೇಕು? ಅದಕ್ಕೆ ತಗೊಂಡೆ ಡೈವರ್ಟ್ ಮಾಡ್ಕೊಂಡು ಈ ವಿಷಯಾಂತರ, ಈ ನಾಟಕ, ಕಪಟ ಯಾವ ಕಪಟ ನಾಟಕ ನಾಟಕ? ಇವತ್ತಿಂದಲ್ಲ ಕಾಂಗ್ರೆಸ್ ಇಂದು ಬೇಡಪ್ಪ, ಕಪಟ ಜನ ನಾಟಕ ನೋಡ್ಬಿಟ್ಟಿದ್ದಾರೆ ಬೇಡ. ನಿಮ್ಮ ನಾಟಕವನ್ನ ಕಪಟ ಕಾಲದಿಂದ. ನಾಟಕದ ಸೂತ್ರಧಾರಿಗಳು ತಾವು. ಇಬ್ರು ಕೂಡ ಸೂತ್ರಧಾರಿಯೂ ಬಿಜೆಪಿ ತಾವಾಗಿ, ವಕ್ತಾರರು ಪಾತ್ರಧಾರಿಯೂ ನೀವು, ತಾವಾಗಿ, ಕಾಂಗ್ರೆಸ್ ಈ debate ವಕ್ತಾರರು ಅನ್ನ ತಾವೇ ನೀವು, ನಡೆಸಿ. ನಿಮ್ಮ I don't ಪಕ್ಷಗಳನ್ನ want it. I'm being very clear about this. ನೆನಪಿದ್ರೆ I'm ಸಾಕು. being very clear about this. ನನಗೆ ನೆನಪಿದೆ ಮೇಡಮ್, ನಾನು Yes. ಚೌಕಟ್ಟಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾನು So, ಯಾರನ್ನೇ interrupt ಟೀಕಿಸ್ಬೇಕಾದ್ರೂ ಮಾಡ್ಬಾರ್ದು ಅನ್ನೋದು ಯಾರನ್ನೇ ಕೂಡ ಟೀಕಿಸ್ಬೇಕಾದ್ರೂ follow ಪ್ರಧಾನ ಮಂತ್ರಿ ಯಾರು ಅಂತ ಕೇಳೋದಿಲ್ಲ, ನರೇಂದ್ರ ಮೋದಿ ಅವ್ರು ಯಾರು ಅಂತ ಕೇಳೋದಿಲ್ಲ, ಅಮಿತ್ ಶಾ ಅವ್ರು ಯಾರು ಅಂತ ಕೇಳೋದಿಲ್ಲ, ವಿಜೇಂದ್ರ ಅವ್ರು ಯಾರು ಅಂತ ಕೇಳೋದಿಲ್ಲ. ನಾನು 21ರಲ್ಲಿ ವಿಜೇಂದ್ರ ಅವರು ಯಾರು ಅಂತ ಕೇಳಿದಕ್ಕೆ ಬಿಕಾಸ್ ಹಿ ಡಿಡ್ ನಾಟ್ ಹೋಲ್ಡ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಆಯ್ತಾ? ಇವತ್ತಿನ ದಿನ ನಾನು ವಿಜೇಂದ್ರ ಅವ್ರನ್ನ ಯಾರು ಅಂತ ಕೇಳೋದಿಲ್ಲ ಬಿಕಾಸ್ ಹಿ ಹೋಲ್ಡ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಹಿ ಈಸ್ ಅನ್ MLA ಆಫ್ ದಿ ಸ್ಟೇಟ್ ಅಂಡ್ ಹಿ ಈಸ್ ದ ಬಿಜೆಪಿ ಪ್ರೆಸಿಡೆಂಟ್ ಆಫ್ ದಿ ಸ್ಟೇಟ್. ಆ ಅರಿವು ನನಗಿದೆ. ಆದ್ರೆ ಇವತ್ತಿನ ದಿನ ಇಲ್ಲಿ ಡಿಬೇಟ್ ನಲ್ಲಿ ಕೂತ್ಕೊಂಡು ಹೂ ಇಸ್ ಡಿ ಕೆ ಶಿವಕುಮಾರ್ ಅಂತ ಕೇಳುವಂತ ವಕ್ತಾರರ ಜೊತೆ ನಾವು ಕಾಂಗ್ರೆಸ್ ಅವ್ರು ಮಾತಾಡೋ ಅಂತ ಯಾವ ಅವಶ್ಯಕತೆ ಅನಿವಾರ್ಯತೆಗೂ ನಾವು ಬಿದ್ದಿಲ್ಲ. ನಾನು ಹೇಳ್ಬಿಡ್ತೀನಿ ಕೇಳಿ, ಇಂಥ ಅನಿವಾರ್ಯತೆಗೆ ನಾವು ಬಿದ್ದಿಲ್ಲ. ಐ ಆಮ್ ಬೀಯಿಂಗ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಡಿ ಕೆ ಶಿವಕುಮಾರ್ ಅವ್ರು ಯಾರು ಅಂತ ಕೇಳಿದ್ರೆ ಏನ್ ಹೇಳಿದ್ರತ್ತ? ಅವ್ರು ಪ್ರಶ್ನೆ ಮಾಡಿದ್ರು ಅಲ್ವಾ? ನೀವು ಉತ್ತರ ಕೊಡಿ. ತಾವು ಮಾಧ್ಯಮದವ್ರು ಹೋಗಿ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಪ್ರಶ್ನೆ ಕೇಳಿದ್ರಿ? ನಾನು ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅಷ್ಟೇ. ಕೇಳಿ ಯಾರು ಕೇಳಿದ್ರು? ಆನ್ಸರ್ ಮಾಡಿದ್ರು. Who is ಅವ್ರು he? ಆನ್ಸರ್ ಮಾಡಿದ್ರು. ಅಲ್ಲ, ಯಾರು? ತಮ್ಮ ಪ್ರಕಾರ ಯಾರು ಅವರು? ಡಿ ಕೆ ಶಿವಕುಮಾರ್ ಅವ್ರ ಅವರು ಪ್ರಕಾರ DCM ಯಾರು ಅವರು? ಅಂತಾನೂ ಹೇಳಿದ್ದಾರೆ ನಮ್ಮ ಪ್ರಕಾರ ಯಾರು ಅವರು? ಪರ್ಸನಲ್ ಕ್ವಶನ್. ನಮ್ಮ ಪ್ರಕಾರ ಯಾರು ಅವರು? ನಾನು ಕೇಳಿರೋದು ಸಿದ್ದರಾಮಯ್ಯನವರ ಪ್ರಶ್ನೆ. ಇಲ್ಲಿ ಕೂತ್ಕೊಂಡು ಸುಳ್ಳು ಮಾಹಿತಿಯನ್ನ ಕೊಡುವಂತದ್ದು ಇದು ಸರಿಯಾದ ಸಮಯ ಅಲ್ಲ ಅಂತ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀರಾ, ಅದನ್ನ ಪ್ಲೇ ಮಾಡಿದ್ದೀರಾ. ಅದನ್ನ ನೋಡ್ಕೊಂಡು ಕೂಡ ಮಂತ್ರಿಗಿರಿ ಕೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಅಂತಂದ್ರೆ ಸುಳ್ಳು ಹೇಳೋಂತವ್ರ ಜೊತೆ ಯಾಕ್ರಿ ನಮ್ಮನ್ನ ತಂದು ಕೂಡಿಸ್ತೀರಿ? ಯಾಕೆ ಮಾತಾಡ್ಬೇಕು ನಾನು? ಯಾಕೆ ಮಾತಾಡ್ಬೇಕು? ಪ್ಲೇ ಮಾಡಿ ನೋಡೋಣ. ಕ್ಲಾರಿಟಿ ಕೊಡಿ, ಕ್ಲಾರಿಟಿ ಕೊಡಿ. ಕ್ಲಾರಿಟಿಯನ್ನ ಕೊಟ್ಟೆ ಮಾತಾಡ್ತಾ ಇದ್ದೀನಿ ಗಾಯತ್ರಿ ಅವರೇ. ಇದೇ ನನ್ನ ಕ್ಲಾರಿಟಿ. ದಿಸ್ ಇಸ್ ಮೈ ಕ್ಲಾರಿಟಿ. ಇಂಥ ಉತ್ತರಗಳಿಗೆ, ಇಂಥ ಹಾರಿಕೆ ಮಾತುಗಳಿಗೆ ನಾನು ಉತ್ತರ ಕೊಡೋದಕ್ಕೆ ನಾನು ರೆಡಿ ಇಲ್ಲ. ನನ್ನ ಕ್ಲಾರಿಟಿ ಇಷ್ಟೇ. ನನ್ನ ಕ್ಲಾರಿಟಿ ಇಷ್ಟೇ. ಅಧಿಕಾರದ ಯಾರ್ಯಾರೋ ಬಂದು ಡಿ ಕೆ ಶಿವಕುಮಾರ್ ಅವರು ಯಾರು ಅಂತ ಹೇಳಿದ ತಕ್ಷಣ ನಿಮಗೆ ಉತ್ತರ ಕೊಡುವಂತ ಯಾವ ಅನಿವಾರ್ಯತೆ ನನಗಿಲ್ಲ. ವಿರೋಧ ಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ ಅಂತ ಅಂದ್ಮೇಲೆ ಇನ್ನೇನ್ ಡಿಬೇಟ್ ಮಾಡ್ತಾರೆ? ಆದ್ರೆ ನಾನು ಇವತ್ತಿನ ರೆಕಗ್ನೈಸ್ ಮಾಡ್ಬೇಕಾಗಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಯಾರು ಅಂತ ಕೇಳುವಂತ ನಿಮ್ಮನ್ನ ನಾನು ರೆಕಗ್ನೈಸ್ ಮಾಡಬೇಕಾಗಿಲ್ಲ. ನಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಐ ವಿಲ್ ನಾಟ್ ಆನ್ಸರ್. ಪ್ರಶ್ನೆ ಇಷ್ಟೇ, ಸಿದ್ದರಾಮಯ್ಯನವರು ಶಾಸಕಾಂಗ ಸಭೆ ನಾಯಕರಿದ್ದಾರೆ, ಅವರನ್ನ ಪ್ರಶ್ನೆ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾರು ಅಂತ ಪ್ರಶ್ನೆ ಎಲ್ಲ ಹೋಗಿದ್ದಾರೆ. CM ಏನೋ ಹೇಳಿದ್ದಾರೆ. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ತರ ನೀವು ಹೇಳಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಕೆಲವರು ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ, ಅಧ್ಯಕ್ಷರು ಆಗಬಾರ್ದು ಅಂತ. ರಾಜ್ಯ ಮಾಧ್ಯಮದಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡುವಂತ ಈ ರೀತಿ ಈ ದರ್ಪ ದೌರ್ಜನ್ಯ ಸಣ್ಣ ವಿಚಾರಗಳಿಗೆ ಜಗಳ ಮಾಡೋರ ಹತ್ರ ನಮ್ಗೆ ಡಿಬೇಟ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ಅಲ್ಲ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂತ ನೈತಿಕತೆಯನ್ನ ಬೆಳೆಸ್ಕೊಬೇಕು. ಏನು ಆನ್ಸರ್ ಸಿಗ್ತಾ ಇಲ್ಲ. ಇವತ್ತಿನ ಸಬ್ಜೆಕ್ಟ್ ಗೆ ಆನ್ಸರ್ ಮಾತ್ರ ಸಿಗ್ತಾ ಇಲ್ಲ.
ನನ್ನ ಪ್ರಶ್ನೆ ಕ್ಲಿಯರ್ ಮೇಡಮ್, ನನ್ನ ಪ್ರಶ್ನೆ ಕ್ಲಿಯರ್. ಇನ್ನೊಂದ್ಸಲ ಕೇಳ್ತೀನಿ ಅವ್ರಿಗೆ, ವಿತ್ ಡ್ಯೂ ರೆಸ್ಪೆಕ್ಟ್ ಅದೇ ಕ್ವಶನ್ ನಾನು ಮತ್ತೆ ಕೇಳ್ತೀನಿ, ಅದೇ ಕೇಳ್ತೀನಿ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಪ್ರಶ್ನೆ ಅವ್ರು ಉತ್ತರ ಕೂಡ ಕೇಳಿ, ನನ್ನ ಪ್ರಶ್ನೆ ಇಷ್ಟೇ. ಇನ್ನೊಂದ್ಸಲ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಅಂತ ಹೇಳಿದೀನಿ, ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಅಧಿಕಾರ ಇದೆ ಅಂತ ನನ್ನ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಕ್ಕೆ ಹೇಳಿ ಅವ್ರಿಗೆ. ಇಲ್ಲ, ಇದು ಬಹಳ ಸ್ಪಷ್ಟ, ಬಹಳ ಸ್ಪಷ್ಟ. ಓಕೆ, ಸಿಎಂ ಡಿಸಿಎಂ ಯಾರು ಅಂತ ಕೇಳಿಲ್ಲ, ಆ ಪ್ರಶ್ನೆಗೆ ಉತ್ತರ ಗಾಯತ್ರಿ ಅವರೇ, ನಿಮ್ಮ ಪ್ರಶ್ನೆಗೆ, ಇಡೀ ಡಿಬೇಟ್ ಪ್ರಶ್ನೆಗೆ ನಾನು ಉತ್ತರ ಕೊಟ್ಬಿಟ್ಟು ಎದ್ದು ಹೋಗ್ತೀನಿ. ಕೇಳಿಸ್ಕೊಂಬಿಡಿ ದಯಮಾಡಿ. ಇವತ್ತಿನ ದಿನ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಿದೆ. ಹೌದು, ತಮಗೆ ನೆನಪಿರ್ಬೋದು, ಆ ದಿನದಲ್ಲಿ ನಾನು ಕೂಡ ದೆಹಲಿಯಲ್ಲಿದ್ದೆ. ಮೈಕ್ ಹಾಕಿ, ಬಿಕಾಸ್ ನಾನು ಉತ್ತರ ಕೊಡ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದ ಡೆಕೋರಮ್ ಆಫ್ ದ ಡಿಬೇಟ್. ಅವತ್ತಿನ ದಿನ ಹೌದು, ಬಹಳ ಸ್ಪಷ್ಟ. ಅವತ್ತಿನ ದಿನ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಇದು ಕಳೆದ ನವೆಂಬರ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಫಿನಾನ್ಸ್ ಕಮಿಷನ್ ಮೀಟಿಂಗ್ ಆದ ನಂತರದಲ್ಲಿ ಸಮಯ ಕೇಳಿದ್ರು. ಅದಾದ ನಂತರದಲ್ಲಿ ಮತ್ತೊಂದು ಸತಿ ದೆಹಲಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ, ನಮ್ಮೋರ್ವ ನಾಯಕರು ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರು ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಾಗ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಇದನ್ನ ಮಾಧ್ಯಮಗಳ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ ಎರಡರಲ್ಲಿ ತಾವು ಯಾವುದಕ್ಕೂ ಬೇಕಾದರೂ ತಾವು ಇದನ್ನ ಅನುಸರಿಸಬಹುದು. ದಿಸ್ ಇಸ್ ಯುವರ್ ಪ್ರಿರೋಗೇಟಿವ್ ಆಸ್ ಅ ಚೀಫ್ ಮಿನಿಸ್ಟರ್. ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಡಿಸ್ಕಸ್ ವಿತ್ ದ ಕ್ಯಾಬಿನೆಟ್, ಡಿಸ್ಕಸ್ ವಿತ್ ಹಾನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂಡ್ ಪ್ಲೀಸ್ ಗೋ ಅಹೆಡ್ ಅಂತ ಹೇಳಿರುವಂಥದ್ದು ಮಾನ್ಯ ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದನ್ನ ಬಹಳ ಸ್ಪಷ್ಟವಾಗಿ ಅವರಿಬ್ರು ಕೂಡ ಹೇಳಿರುವಂಥದ್ದು. ಬಿಕಾಸ್ ಆ ಮೀಟಿಂಗ್ ಅಲ್ಲಿ ಇಬ್ರು ಕೂಡ ಇದ್ರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರು. ಅದಾದ ನಂತರದಲ್ಲಿ ವಾಪಸ್ ರಾಜ್ಯಕ್ಕೆ ಬಂದು ಇದೊಂದು ಚರ್ಚೆಯನ್ನ ಹೇಗೆ ಮುಂದುವರಿಸುವಂಥದ್ದು, ಇದೊಂದು ವಿಚಾರಗಳನ್ನ ನಾನ್ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡದಿದ್ರೆ ನಾನು ಪಾಡಿಗೆ ನಾನು ಎದ್ದೋಗ್ತೀನಿ, ಸಮಸ್ಯೆ ಮುಖ್ಯಮಂತ್ರಿಗಳು ವಾಪಸ್ ಬಂದಾದ ನಂತರದಲ್ಲಿ ಇದರ ಬಗ್ಗೆ ಒನ್ ರೌಂಡ್ ಆಫ್ ಚರ್ಚೆ ಆಗಿದ್ದಂಥದ್ದು ಸತ್ಯ. ಆ ಸಂದರ್ಭದಲ್ಲಿ ಯಾರನ್ನು ತೆಗೆದುಕೊಳ್ಬೇಕು, ಯಾರನ್ನು ಬಿಡಬೇಕು, ಹೇಗೆ ಏನು, ಇದನ್ನ ಹೇಗೆ ಮಾಡೋಣ ಅಂತ ವಿಚಾರಗಳ ಚರ್ಚೆ ಆದ ಸಂದರ್ಭದಲ್ಲಿ ಇಲ್ಲ ಬೇಡ, ಇನ್ನು ಅವ್ರು ವಾಪಸ್ ಬಂದು ಚರ್ಚೆ ಶುರು ಮಾಡೋಷ್ಟೊತ್ತಿಗೆ ಧನುರ್ಮಾಸ ಶುರು ಆಗಿದ್ದಂಥದ್ದು. ಇದನ್ನ ನಾನಲ್ಲ, ಕರ್ನಾಟಕದಲ್ಲಿರುವಂತಹ ಎಲ್ಲ ರಾಜಕಾರಣಿಗಳು ಕೂಡ ಇದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಯಾರು ಕೂಡ ಅಂತ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆಗಾಗ್ಲಿ ಅಥವಾ ಪುನರ್ರಚನೆಗಾಗ್ಲಿ ಬೇಡ ಸರ್, ಸಂಕ್ರಾಂತಿ ಆದ್ಮೇಲೆ ಮಾಡೋಣ ಅಂತ ಎಲ್ಲರೂ ಕೂಡ ಹೇಳುವಂಥದ್ದು, ಇರೆಸ್ಪೆಕ್ಟಿವ್ ಆಫ್ ಆಲ್ ದ ಪಾರ್ಟಿ. ಇದನ್ನ ತಾವು ಕೂಡ ಒಪ್ಕೊಳ್ತೀರಿ, ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಆದ್ರೆ ಜನವರಿ 15 ಆದ ನಂತರದಲ್ಲಿ ಮತ್ತೊಂದು ಬಾರಿ ಇದರ ಬಗ್ಗೆ ಚರ್ಚೆ ಬಂದಾಗ ಬಜೆಟ್ ಮುಗಿಲಿ, ಬಜೆಟ್ ನಂತರದಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ, ಉಪಮುಖ್ಯಮಂತ್ರಿಗಳು ಹೇಳಿದರೆ, ಮಾಧ್ಯಮಗಳಲ್ಲೂ ಕೂಡ ಇದು ಬಿತ್ತರಣೆ ಆಗಿದೆ. ಆದ್ರೆ ಲೆಟ್ ಮಿ ಕಂಪ್ಲೀಟ್. ಪಂಚರಾಜ್ಯ ಚುನಾವಣೆಗಳು ಇಷ್ಟು ಬೇಗ ಅನೌನ್ಸ್ ಆಗುತ್ತೆ ಅನ್ನೋದನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಹಳ ಸ್ಪಷ್ಟ. ಅಟ್ಲೀಸ್ಟ್ ಇನ್ನೊಂದು 15ರಿಂದ 20 ದಿನಗಳ ಸಮಯ ಸಿಗಬಹುದೇನೋ, ಅವಾಗ ಬಜೆಟ್ ಅಧಿವೇಶನದ ನಂತರದಲ್ಲಿ ಬಹುಶಃ ಈ ಚರ್ಚೆ ದೆಹಲಿ ಮಟ್ಟದಲ್ಲಿ ಆಗಬಹುದೇನೋ. ಬಿಕಾಸ್ ಯಾಕೆಂತಂದ್ರೆ ಬಹಳಷ್ಟು ಜನ ನಮ್ಮ ರಾಜ್ಯದ ನಾಯಕರು ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿಯಾಗಿರುವಂಥದ್ದು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಉಸ್ತುವಾರಿಯಾಗಿರುವಂಥದ್ದು. ಸೊ ಆ ರಾಜ್ಯಗಳ ಚುನಾವಣೆಯ ಚರ್ಚೆಗಳ ಜೊತೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿ ಇದನ್ನು ಕೂಡ ಚರ್ಚೆ ಮಾಡಬಹುದೇನೋ ವರಿಷ್ಠ ನಾಯಕರ ಜೊತೆ ಅನ್ನುವಂತ. ಮತ್ತೆ ನಮ್ಮ CWC ಮೀಟಿಂಗ್ ಕೂಡ ಸ್ಕೆಡ್ಯೂಲ್ ಆಗಿದ್ದಂಥದ್ದು 6 ತಿಂಗಳ ಮುಂಚೆ, ಈ ಒಂದು ಪೀರಿಯಡ್ ನಲ್ಲಿ ನಾವು ಮಾಡ್ತೀವಿ ಅಂತ. ಆದ್ರೆ ಈ ಸಂದರ್ಭದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ದಿರಾ ಏನು, ಚುನಾವಣಾ ಆಯೋಗ ಒಂದು 15-20 ದಿನಗಳ ಮುಂಚೆ ಚುನಾವಣೆಯನ್ನು ಅನೌನ್ಸ್ ಮಾಡಿರುವಂತದ್ದು. ಚುನಾವಣೆ ಅನೌನ್ಸ್ ಆದ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿದ್ದಂಥದ್ದು ಅಂಡ್ ನಮ್ಮ ನಾಯಕರು ಇದರಲ್ಲಿ ನಿರತರಾಗಿದ್ರು. ಆದ್ರೆ ಈಗ 16, 17, 18 ಕೇಂದ್ರ ಸರ್ಕಾರ ಕರೆದಿರುವಂತಹ ಸ್ಪೆಷಲ್ ಸೆಷನ್ಗೆ ಸಾಕಷ್ಟು ಜನ ಎಂಪಿಗಳು ಸರ್ವ ಪಕ್ಷದಿಂದ ಹಾಜರಾತಿ ಆಗೇ ಆಗ್ತಾರೆ ಅನ್ನುವಂಥದ್ದನ್ನ ತಮ್ಮ ನಾಯಕರು ಅರ್ಥಕೊಂಡಿದ್ದಾರೆ. ಅವ್ರು ಹೋಗಿ ದೆಹಲಿಗೆ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಇದ್ರಲ್ಲಿ ತಪ್ಪೇನು? ಇದ್ರಲ್ಲಿ ಏನೋ ದೊಡ್ಡ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ, ಮುಖ್ಯಮಂತ್ರಿಗಳು ಕೆಳಗಡೆ ಇರುವಂತ ಸಾಧ್ಯತೆ ಆಗ್ತಾ ಇದೆ, ಅವ್ರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಅವರ ಬಣವನ್ನ ಕಳಿಸ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಭಯ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಇದು ಸರಿಯಾದ ಸೂಕ್ತ ಸಮಯ ಅಲ್ಲ ಅಂತ. ಇಂತಹ ಘನಘೋರವಾದಂತಹ ಸೃಷ್ಟಿ ನಮ್ಮ ರಾಜ್ಯ
ರಾಜ್ಯದಲ್ಲಿ ಇದೆ, ನಮ್ಮ ಇವ್ರು ರಾಜ್ಯದಲ್ಲಿ answer ಹತ್ಕೊಂಡು ಉರಿತಾ ಇರುವಂತ ಸಮಸ್ಯೆ ಸರ್ ಕೊನೆಯದಾಗಿ ನೀವು ಏನು ಈ ತರ is not a good ಈ decorum. ರೀತಿಯಾದಂತಹ ಇಬ್ರು ಹಂಗೆ ಮಾಡ್ತಾ ಇದ್ದೀರಾ? Okay, maybe ವರದಿಗಳನ್ನ ಬರೀ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಅವಕಾಶ ನಾನು ಮಾಡ್ಕೊಟ್ಟಿದ್ದೀನಿ, ಅವ್ರು ಬಿಡ್ತಾ ಇಲ್ಲ, ಅವ್ರು ಮಾತಾಡುವಾಗ ನೀವು ಬಿಡ್ತಾ ಇಲ್ಲ. ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕಾಗಿರೋದು ಚಾನಲ್ ಮೇಡಮ್, ಜವಾಬ್ದಾರಿ, ಸುಮ್ನೆ ಚಾನಲ್ ಜವಾಬ್ದಾರಿ ಈಗ ಅವ್ರು ಹೋಗಿದ್ದಾರೆ ದೆಹಲಿಗೆ, ಅಲ್ಲ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕಾಗಿರೋದು ಚಾನಲ್ 2 ದಿನ ದೆಹಲಿಯಲ್ಲಿ ಇರೋದ್ರಿಂದ ಎರಡು ದಿನ ದೆಹಲಿಯಲ್ಲಿ ಇದ್ದಾರೆ ಅದಕ್ಕೆ ಈ ತರವಾಗಿ ಮಾತಾಡ್ತಾರೆ ಅಂತಂದ್ರೆ ಇದ್ರಲ್ಲಿ ಅರ್ಥನೇ ಇಲ್ಲ. ಎಸ್ ಮ್ಯಾಮ್, ಬಹಳ ಪಾಯಿಂಟ್ ಸ್ಪಷ್ಟ. ಮುಗೀತಲ್ವಾ? ಆಯ್ತಾ? ಸರ್ ನೀವು answer ಸರ್ಕಾರದಲ್ಲಿ ಮಾಡಿ, ಯಾವುದೇ ಅವ್ರು ಸಮಸ್ಯೆ Yes, ಇಲ್ಲ. ma'am. Thank you. 3 ವರ್ಷ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಆಗ್ಲಿ ಪುನರ್ರಚನೆ ಆಗ್ಲಿ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಇದು ಸರ್ಕಾರದ ವಿಚಾರ. ಆಲ್ರೆಡಿ ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ತಕ್ಷಣ ಬೆಳಗಾವಿ ಹೊತ್ಕೊಂಡು ಉರಿತಾ ಇತ್ತು. ಎಲ್ಲಾ ಕಡೆ ಫ್ಲಡ್ ಗಳು ಬಂದಿತ್ತು. Yes, ಅಮಿತ್ yes, ಶಾ ಅವರು yes, ಸ್ವಾತಿ 3 ದಿನ ಅವ್ರು ಯಡಿಯೂರಪ್ಪನವ್ರನ್ನ ಸ್ವಲ್ಪ ಕಾಯಿಸಿದ್ರು start ಮಾಡಿ ಸರ್, ಅವ್ರು ಸಂಪುಟವನ್ನ ಮಾತಾಡಿ. ರಚನೆ ಮಾಡೋದಕ್ಕೆ. ನನಗೆ ಇಷ್ಟ ಇಲ್ಲ, ನನ್ನ ಪಕ್ಷ ಹೇಳ್ಕೊಟ್ಟಿಲ್ಲ ಇದನ್ನ. Yes, ನೀವು ಮಾತಾಡಕ್ start ಮಾಡಿ. ನನ್ನ ಪಕ್ಷ ಹೇಳ್ಕೊಟ್ಟಿಲ್ಲ, ನನ್ನ ಪಕ್ಷ 3 ವಾರಗಳ ಕಾಲ ನಿಮ್ಮ ಇನಿಷಿಯಲ್ ರಚನೆ ಕೂಡ ಆಗಿರ್ಲಿಲ್ಲ. ಮಾತಾಡ್ಬೋದೆ? ಆಯ್ತಾ? ಇನ್ನೊಬ್ರು ಅಂತ ಅತಿಥಿ ಪರಿಸ್ಥಿತಿ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿಲ್ಲ. ಬಹಳ ಸ್ಪಷ್ಟವಾಗಿ ಇರುವಂತ 4 ಸಚಿವ ಸ್ಥಾನಗಳು ಇವತ್ತಿನ ದಿನ ಏನಾಗಿದೆ ಅದು ತೆರವುಗೊಂಡಿರುವಂತದ್ದು ಅನೇಕ ಕಾರಣಗಳಿಗೆ ಅದನ್ನ ಭರ್ತಿ ಮಾಡೋದಕ್ಕೆ ಸಮಯ ಇವತ್ತಿನ ಚರ್ಚೆ ನಡೀತಾ ಇರುವಂತದ್ದು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ದಯಮಾಡಿ ಈ ತರ ಮಾಡಂಗಿದ್ರೆ ಇರ್ಬೇಕಾ? ಕರಿಬೇಡಿ ಬಿಜೆಪಿ ಅವರ, ನಾನು ನಮ್ಮ ಆಫೀಸ್ಗೂ ಹೇಳ್ತೀನಿ, ದಯಮಾಡಿ ಕರಿಬೇಡಿ. ಸರ್ ಎಸ್ ವೀಕ್ಷಕರೇ, ಕ್ಯಾಬಿನೆಟ್ ಕ್ರಾಂತಿ ಹೋಗಿ ಇಲ್ಲಿ ವಕ್ತಾರರ ಕ್ರಾಂತಿ ಆಗ್ತಾ ಎಲ್ಲೋ ಒಂದ್ ಕಡೆ ಆನ್ಸರ್ ಸಿಗ್ತಾ ಇಲ್ವಾ ಅದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಸೊ ಹಾಗೇನೆ ನೋಡ್ತಾ ಇರಿ ರಾಜ್ಯ ಕನ್ನಡ ಜನಸೇವೆಗೆ ನಾವು ಸದಾ ಸಿದ್ಧ.